ಯಾರೇ ಚಂದದಿಂದ ಮೆರವೆ ನೀರೆ ಯಾರೇ ಚಂದದಿಂದ ಮೆರವೆ ನೀರೆ ಯಾರೇ ಚಂದದಿಂದ ಮೆರವೆ ಸಖಿ ಮಾತೆ ನೀರೆ ಯಾರೇ ಚಂದದಿಂದ ಮೆರವೆ ನೀರೆ ಯಾರೇ ಚಂದದಿಂದ ಮೆರವೆ ನೀರೆ ಯಾರೇ ಚಂದದಿಂದ ಮೆರವೆ ಸಖಿ ಮಾತೆ ತೋರು ಅರುಷವ ಬೀರು ಕರುಣವ ತೋರು ಅರುಷವ ಬೀರು ಕರುಣವ ಹಿರಿದ ಮುಖವ ನೋಡಿಗ ಮಾತೆ ಹಿರಿದ ಮುಖವ ನೋಡಿಗ ಹಿರಿಯಾರೇ ಚಂದದಿಂದ ಮೆರವೆ ನಿರೆಯಾರೇ ಚಂದದಿಂದ ಮೆರವೆ ನಿರೆಯಾರೇ ಚಂದದಿಂದ ಮೆರವೆ ಸಖಿ ಮಾತೆ ಸಾರಿ ಬಣಿಸುವೆ ನಾರಿಯರೇ ಪರೆ ಸಾರಿ ಬಣಿಸುವೆ ನಾರಿಯರೇ ಪರೆ ಸ್ವರಜಿತ ಮುಖಿಯರೇ ಸ್ವಭಾಗ ಸದಳ ಮಾತೆ ಸ್ವರಜಿತ ಮುಖಿಯರೇ ಸ್ವಭಾಗ ಸದಳ ನಿರೆಯಾರೇ ಚಂದದಿಂದ ಮೆರವೆ ನಿರೆಯಾರೇ ಚಂದದಿಂದ ಮೆರವೆ ನಿರೆಯಾರೇ ಚಂದದಿಂದ ಮೆರವೆ ಸಖಿ ಈ ದಿವಸ ನಮ್ಮ ಪಟ್ಟಣದಲ್ಲಿ ವಿಶೇಷವಾದ ವರ್ತಮಾನಗಳು ಉಂಟೆ ಅದನ್ನು ತಿಳಿಸುವಂತಳಾಗು ಅಪ್ಪಣೆ ಮಾತೆ ಚಂದಿರದಿಂದಲೇ ಲಾಲಿಪು ನಿಮಗೆ ಸುಂದರ ಆನಂದ ನಮಗೀಗ ಮಾತೆ ಸಖಿ ಚಂದಿರದಿಂದಲೇ ಲಾಲಿಪು ನಿಮಗೆ ಸುಂದರ ಆನಂದ ನಮಗೀಗ ಇಂದು ವದನನೆ ಚಂದ್ರಮುಖಿಯೇ ಮಾತೆ ಇಂದು ವದನನೆ ಚಂದ್ರಮುಖಿಯೇ ಮುದದಿಂಪೇಳುವೆ ನಾನೀಗ ಮುದದಿಂಪೇಳುವೆ ನಾನೀಗ ಚಂದಿರದಿಂದಲೇ ಲಾಲಿಪು ನಿಮಗೆ ಸುಂದರ ಆನಂದ ನಮಗೀಗ ಮಹಾರಾಣಿ ಈ ದಿವಸ ನಮ್ಮ ಪಟ್ಟಣಕ್ಕೆ ಯಾರೋ ಓರ್ವ ರಾಜಕುಮಾರಿಯು ಬಂದಿರುವಳು ಅವಳ ರೂಪವನ್ನು ವರ್ಣಿಸಲು ಸಾಧ್ಯವಿಲ್ಲ ಮಾತೆ ಸಖಿ ಸೋಜಿಗವೇನಿದು ಮಾಜವಿ ಪೇಳುನೆ ಸಖಿ ಮಾತೆ ಸೋಜಿಗವೇನಿದು ಮಾಜವಿ ಪೇಳುನೆ ಸಂಕಷ್ಟದೊಳಗೆ ನಾ ಸೋಜಿಗವೇನು ಸಖಿ ಸಂಕಷ್ಟದೊಳಗೆ ನಾ ಸೋಜಿಗವೇನು ಸೋಜಿಗವೇನಿದು ಮಾಧವಿ ಪೇಳು ಸೋಜಿಗದೊಳಗೆ ನಾ ಸೋಜಿಗವೇನು ಸಖಿ ಸೋಜಿಗದೊಳಗೆ ನಾ ಸೋಜಿಗವೇನು ಸೋಜಿಗವೇನಿದು ಮಾಧವಿ ಪೇಳು ಸೋಜಿಗವೇನಿದು ಮಾಜವಿ ಪೇಳು ಸೋಜಿಗದೊಳಗೆ ನಾ ಸೋಜಿಗವೇನು ಸಖಿ ಮಾತೆ ಸೋಜಿಗದೊಳಗೆ ನಾ ಸೋಜಿಗವೇನು ಸೋಜಿಗವೇನಿದು ಮಾಜವಿ ಪೇಳು ಸಖಿ ನೀನು ಹೇಳ್ತಿರೋ ಮಾತು ಆಶ್ಚರ್ಯಕರವಾಗಿರೋದಲ್ಲ ಮಾತೆ ಅವ ಮೋಹನಾಂಗಿ ಅವ ಸುಂದರಾಂಗಿ ಅವ ಸುಂದರಿಯಂದದಿರುವ ಮಾತೆ ಸಖಿ
ಅವ ಮೋಹನಾಂಗಿ ಅವ ಸುಂದರಾಂಗಿ ಅವ ಸುಂದರಿಯಂದದಿ ಇರುವ ಅವ ಸುಂದರಿಯಂದದಿ ಇರುವ ಅವ ಚಂದಿರನಂದದಿ ಮೆರೆವ ಅವ ಸುಂದರಿಯಂದದಿ ಇರುವ ಅವ ಚಂದಿರನಂದದಿ ಮೆರೆವ ಇರುವೆ ಮೆರವೆ ಪುರದೊಳು ಭುವರ ಇರುವೆ ಮೆರವೆ ಪುರದೊಳು ಭುವರ ಸೌಹೃದಯರ ಮರುಗುವ ಪರಿಯ ಸೌಹೃದಯಳರ ಮರುಗುವ ಪರಿಯ ಅವ ಮೋಹನಾಂಗಿ ಅವ ಸುಂದರಾಂಗಿ ಅವ ಸುಂದರಿಯಂದದಿ ಇರುವ ಅವ ಸುಂದರಿಯಂದದಿ ಇರುವ ಅವ ಚಂದಿರನಂದದಿ ಮೆರೆವ ಮಹಾರಾಣಿ ಅವಳ ರೂಪವನ್ನು ಅಷ್ಟಿಷ್ಟೆಂದು ವರ್ಣಿಸಲು ಸಾಧ್ಯವಿಲ್ಲ ಮಾತೆ. ಸಖಿ, ಹಾಗಾದರೆ ನಮ್ಮ ಪುತ್ರಿಯಾದ ಸುಗವಣಿಗಿಂತಲೂ ಸೌಂದರ್ಯವತಿಯೇ? ತಿಳಿಸುವೆನು. ಅವರಮ್ಮ ರಂಬೆಯೋ ಅವರಮ್ಮ ರಂಬೆಯೋ ಅವತಾರೆಯೋ ಸಚಿವೆಯೋ ಅವರಮ್ಮ ರಂಬೆಯೋ ಕಮಲ ನೇತ್ರಳೆ ಕೋಮಲ ನೇತ್ರದಿ ಕಮಲ ನೇತ್ರಳೆ ಕೋಮಲ ನೇತ್ರದಿ ಅಮ್ಮಮ್ಮ ಶ್ರೀದೇವಿಯರ ತಲಕು ಬ್ರಹ್ಮನ ಸತಿಯೇ ಮಾತೆ. ಅಮ್ಮಮ್ಮ ಶ್ರೀದೇವಿಯರ ತಲಕುಲ ಬ್ರಹ್ಮನ ಸತಿಯೇ ಅವರಮ್ಮ ರಂಬೆಯೋ ಅವತಾರೆಯೋ ಸಚಿವೆಯೋ ಅವರಮ್ಮ ರಂಬೆಯೋ ಮಾತೆ. ಅವರಂಬೆಯೋ ತಾರೆಯೋ ಸಚಿವೆಯೋ ಆದಿಲಕ್ಷ್ಮಿಯೋ ಶಾರದಾ ದೇವಿಯೋ ಅದು ಮಾತ್ರ ನನಗೆ ತಿಳಿಯದಮ್ಮ, ತಿಳಿಯದು. ಸಖಿ, ಹಾಗಾದರೆ ನೀನೆ ಹೋಗಿ ಆಕೆಯನ್ನು ಕರೆದುಕೊಂಡು ಬಾ. ಅಪ್ಪಣೆ ಮಾತೆ. ಮಹಾರಾಣಿಯವರಿಗೆ ನಮಸ್ಕರಿಸುವೆನು. ಅಮ್ಮ ದೇವಿ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠ ಸಿದ್ಧನಾಗು. ಮಾತೆ, ನನಗೆ ಪೀಠವೆಂದರೇನು ತಾಯಿ? ಯಾವ ದೇಶ ಒಮ್ಮ ನೀನು ಪೇಳು ಮಗಳೇ ನೀನು. ಅಮ್ಮ ತಾಯಿ, ಯಾವ ದೇಶ ಒಮ್ಮ ನೀನು ಪೇಳು ಮಗಳೇ ನೀನು. ಯಾರ ಮಗಳು ಯಾರ ಮಾಡದೆ. ಅಮ್ಮ ತಾಯಿ, ಯಾರ ಮಗಳು ಯಾರ ಮಾಡದೆ ಪೇಳು ದೇವಿ ನೀನು. ಯಾವ ದೇಶ ಒಮ್ಮ ನೀನು. ಅಮ್ಮ ದೇವಿ, ಮಾತೆ, ಮೋರೆ ಕುಂದಂ ಇರುವುದಕ್ಕೆ ಮೋರೆ ಕುಂದಂ ಇರುವುದಕ್ಕೆ ಸುಂದರಾಂಗಿಣಿ ಸುಂದರಾಂಗಿಣಿ. ಯಾವ ದೇಶ ಒಮ್ಮ ನೀನು. ಅಮ್ಮ ದೇವಿ, ನೀನು ಯಾರು? ನಿನ್ನನ್ನು ನೋಡ್ತಿದ್ದರೆ ಸಪ್ತೇಳು ಸಮುದ್ರವನ್ನು ಆಳುತ್ತಿದ್ದ ನಳರಾಜನ ಸತಿ ಎಂದು ತೋರುತ್ತಿದ್ದಿಲ್ಲಮ್ಮ. ನಿನ್ನ ವಿಚಾರವೇನಮ್ಮ? ಅಮ್ಮ ತಾಯಿ, ತಿಳಿಸುತ್ತೇನೆ ತಾಯಿ. ತಿಳಿಸುವೆ ನಮ್ಮ
ತಾಯಿ ದೇವಿ ತಿಳಿಸುವೆ ನಮ್ಮ ಪರಿಯ ದೊರೆ ರಾಜ ಮಾತೆ ಕೇಳಿ ಅಮ್ಮ ತಾಯಿ ದೇವಿ ನಳನೆಂಬ ಗಂಧರ್ವ ಬಳಲು ನಿದ್ರಿಸುವಾಗ ಮಾತೆ ಮಾತೆ ಅಮ್ಮ ತಾಯಿ ಅಯ್ಯೋ ನಳನೆಂಬ ಗಂಧರ್ವ ಬಳಲು ನಿದ್ರಿಸುವಾಗ ಅಳಲು ನಿದ್ರಿಸುತ್ತಿದ್ದೆ ಹುಳಿಗಾತ ಪೋದರ ತಾಯಿ ಅಳಲು ನಿದ್ರಿಸುತ್ತಿದ್ದೆ ಹುಳಿಗಾತ ಪೋದರ ತಿಳಿಸುವೆ ನಮ್ಮ ಪರಿಯ ದೊರೆ ರಾಜ ಮಹತೆ ಕೇಳಿ ಅಮ್ಮ ತಾಯಿ ನನ್ನ ಪೂರ್ವ ವೃತ್ತಾಂತದಿಂದ ತಮಗೆ ತಿಳಿಸಿದರೆ ಪ್ರಯೋಜನವೇನು ಮಾತೆ ನಾನು ಓರ್ವ ಪರದೇಶಿಯಮ್ಮ ಹಾಗಾದರೆ ನಿನ್ನ ಪ್ರಿಯನ್ಯಾರಮ್ಮ? ಅಮ್ಮ ನಳನೆಂಬ ಓರ್ವ ಗಂಧರ್ವನಮ್ಮ ಹಾಗಾದರೆ ಅವರು ಎಲ್ಲಿದ್ದಾರೆ? ಮಾತೆ ನಾನು ಅರಣ್ಯದಲ್ಲಿ ನಿದ್ರಿಸುತ್ತಿರುವಾಗ ನನ್ನನ್ನು ಬಿಟ್ಟು ಎಲ್ಲಿಯೋ ಹೊರಟು ಹೋದರೂ ತಾಯಿ. ಪಾಪ, ಇದುವರೆಗೂ ಎಲ್ಲೂ ನೋಡಲಿಲ್ಲವೇ? ಅಮ್ಮ ಅರಣ್ಯವೆಲ್ಲ ಸುತ್ತಾಡಿ ನೋಡಿದಾಗ್ಯೂ ಎಲ್ಲೂ ದೊರಕಲಿಲ್ಲ ತಾಯಿ. ಹಾಗಾದರೆ ಈಗ ಹೋಗುವುದು ಎಲ್ಲಿಗಮ್ಮ? ಏನು ತಮ್ಮ ಕಿಂಚಿತ್ತು ಪುಣ್ಯ ಫಲದಿಂದ ತಮ್ಮ ಸಾನ್ನಿಧ್ಯವನ್ನು ಸೇರಿದರು ತಾಯಿ. ಹಾಗಾದರೆ ಈಗ ಹೋಗುವುದು ಎಲ್ಲಿಗಮ್ಮ? ಮಾತೆ ನನಗೆ ಯಾರು ತುತ್ತನ್ನು ಕೊಟ್ಟು ಕಾಪಾಡುತ್ತಾರೋ ಅಂಥವರ ಮನೆ ಸೇವೆಯನ್ನು ಮಾಡುತ್ತೇನೆ ತಾಯಿ. ಹಾಗಾದರೆ ಅಲ್ಲಿ ಮಾಡುವ ಕೆಲಸವಾದರೂ ಯಾವುದಮ್ಮ? ತಾಯಿ ಸ್ತ್ರೀಯರಿಗೆ ಹುಡುಗೆ ತೊಡುಗೆಗಳನ್ನು ತೊಡಿಸುತ್ತಾ ಶೈಲೇಂದ್ರಿ ಕೆಲಸ ಮಾಡುತ್ತೇನಮ್ಮ. ಹಾಗಾದರೆ ನಮ್ಮ ಪುತ್ರಿಯಾದ ಸುಖವಣಿಗೆ ಶೃಂಗರಿಸಿಕೊಂಡು ಇಲ್ಲೇ ಇರುವೆಯಾ? ತಮ್ಮಿಷ್ಟದಂತೆ ಆಗಲಿ ತಾಯಿ. ಸಖಿ, ಹಾಗಾದರೆ ನಾಳೆ ನಡೆಯತಕ್ಕಂಥ ಪೂರಿ ಭವನಕ್ಕೆ ಸಾಮಗ್ರಿಗಳನ್ನು ಸಿದ್ಧಪಡಿಸುವಂತೊಳಗು ನಡೆ, ರಥಕ್ಕೆ ಸಿದ್ಧಳಾಗು. ನೀನೆ ಲಾಲಿಸಯ್ಯ ಕಾಂತರಾಜೆ ಸೀತೆ. ಸುದೇವರೇ, ದೇವನೀನೆ ಲಾಲಿಸಯ್ಯ ಕಾಂತರಾಜೆ ಸೀತೆ. ಹಿಲ್ಲಿಪು ದೈಹ ಕಾಣೆ ಬಲ್ಲಿದವರ್ಯಾರು. ಸುದೇವರೇ, ಭೀಮರಾಜ, ಹಿಲ್ಲಿಪು ದೈಹ ಕಾಣೆ ಬಲ್ಲಿದವರ್ಯಾರು. ಇದನುವಿಲ್ಲದ ದೇವತೆ ಬಂದು ಕೊಲ್ಲು ತೀರ್ಪು ದೈವ ದೇವ. ಇದನುವಿಲ್ಲದ ದೇವತೆ ಬಂದು ಕೊಲ್ಲು ತೀರ್ಪು ದೈವ ದೇವ. ದೇವನೇನೆ ಲಾಲಿಸಯ್ಯ ಕಾಂತರಾಜೆ ಸೀತೆ. ಸುದೇವರೇ,
ಜಂತು ಬಾಳಲಿ ಮಗಳೇ ನಿನ್ನ ಕಾಂತನ ಕೂಡಿ ಜಂತು ಬಳಲಿ ಮಗಳೇ ನಿನ್ನ ಕಾಂತನ ಕೂಡಿ ಅದೆಂತುವಿಲ್ಲದ ದೇವತೆ ಬಂದು ಕೊಲ್ಲು ತೀರ್ಪು ದೈವ ದೇವ. ಅದೆಂತುವಿಲ್ಲದ ದೇವತೆ ಬಂದು ಕೊಲ್ಲು ತೀರ್ಪು ದೈವ ದೇವ. ದೇವನೇನೆ ಲಾಲಿಸಯ್ಯ ಕಾಂತೆ ರಾಜಸಿತೆ. ಸುದೇವರೇ, ಭೀಮರಾಜ, ಈ ಭೂಲೋಕವನ್ನು ಏಕಚಕ್ರದಿಂದ ಪರಿಪಾಲಿಸುತ್ತಿದ್ದ ನಳರಾಜ ಚಂದ್ರನು ಜೂಜಿನಲ್ಲಿ ಪುಷ್ಕರನಿಗೆ ರಾಜ್ಯವನ್ನು ಸೋತು ಸುತರರನ್ನು ನನ್ನಲ್ಲಿ ಬಿಟ್ಟು ಸತೀಪತಿಗಳಿರುವರು ಅರಣ್ಯಕ್ಕೆ ಹೋಗಿರುವುದು ನನಗೆ ತುಂಬಾ ಬಾಧಿಸುತ್ತಿರುವುದಲ್ವಿ. ಏನು ಮಾಡಲಿ ಸುದೇವರೇ? ಭೀಮರಾಜ, ಬಿಡು ನೀ ಚಿಂತೆಯನ್ನು ನೀ ದೊರೆ. ಬಿಡು ನೀ ಚಿಂತೆಯನ್ನು ನೀ ದೊರೆ. ಅತಿ ಮುದದಿಂ ನಾಂ ಕರೆ ತರುವೆನು ಬರದೊಳ್. ಆ ಮತ್ತೆ ಜನದೊಳ್ಳಿರಲಿ, ಮತ್ತೆ ಜನದೊಳ್ಳಿರಲಿ. ಆ ನಾನುಡುಕಿ ತರುವೆನು ದರೆಯುಳ್. ಆ ಭೀಮರಾಜ, ಸುದೇವರೇ, ಇದಕ್ಕೇಕೆ ಚಿಂತೆ? ಅವರೆಲ್ಲಿರುವರೋ ನಾನು ಹುಡುಕುವೆನು. ದೇವಾದಿದೇವ ನುಡಿಯಂ ಕೇಳಲಿನ ದೇವಾದಿದೇವ ನುಡಿಯಂ ಕೇಳಲಿನ ನೀ ಹೋಗಿ ಹೆನ್ನ ಪ್ರೀತಿ ನಳರಾಜ ಚಂದ್ರನಂ ಕರೆ ತೆರೆದೆವೋ. ಆ ಸುದೇವರೇ, ಭೀಮರಾಜ, ತಾವು ಅಷ್ಟು ಮಾಡಿದರೆ ಸಾಕು. ಮಹಾರಾಜ, ತಡುಕುವುದು ನನ್ನ ಭಾರ, ಹುಡುಕುವುದು ನನ್ನ ಭಾರ. ಅವರೆಲ್ಲಿರುವರೋ ಪತ್ತೆ ಮಾಡುವುದು ನನ್ನ ಭಾರ. ಅವರು ಒಂದು ವೇಳೆ ಸಿಕ್ಕಿದರೆ ನನ್ನ ಜೊತೆಯಲ್ಲಿ ಬಾರದೆ ಹೋದರೆ ನಾನು ಮಾಡುವುದಾದರೆ ಏನು? ಸುದೇವರೇ, ಸುದೇವರೇ, ಅವರು ಎಲ್ಲಿದ್ದಾರೋ ಎಂಬುದನ್ನಾದರೂ ತಿಳಿದುಕೊಂಡು ಬನ್ನಿ. ಆಗಬಹುದು. ಅರುಗಿದೆನು ನಾ ಬಳಲಿದೆನು ದೇವಾ.
ತಿರುಗಿ ತಿರುಗಿ ಮನ ಮರುಗಿದೆನು ನಾ ಬಳಲಿದೆನು ದೇವಾ. ಗಿರಿಗೋವ ಆಟ ಬೇಟ, ಗಿರಿಗೋವ ಆಟ ಬೇಟ, ಮತ್ತೆ ಪಾತಾಳವನ್ನು ತಿರುಗಿ, ಮತ್ತೆ ಪಾತಾಳವನ್ನು ತಿರುಗಿ, ತಿರುಗಿ ತಿರುಗಿ ಮನ ಮರುಗಿದೆನು ನಾ ಬಳಲಿದೆನು ದೇವಾ. ಗಿರಿ ಗೋವಾ ಅಟ್ಟ ಬೆಟ್ಟ ಪುರ ಪಟ್ಟಣಗಳನ್ನು ಎಲ್ಲವನ್ನು ಸಹ ತಿರುಗಿ ನೋಡಿದಾಗ್ಯೂ ಎಲ್ಲೂ ಸಹ ನಳದಮಯಂತಿಯವರ ಸುಳಿವೇ ಇಲ್ಲವಲ್ಲ. ಏನ ಮಾಡಲಿ? ಓಹೋ, ಇದೆಲ್ಲವೂ ಆ ಕಲಿಯ ಮಾಯೆ. ಕಲಿಯ ಮಾಯೆ ಬಹುಮಾಯೆ, ದೇವಾ. ಕಲಿಯ ಮಾಯೆ ಬಹುಮಾಯೆ, ದೇವಾ. ಭಜಿ ಪೊರೆಯನೆ ನೀ ಪೊರೆದೇವಾ, ದೇವಾ. ದುಷ್ಟ ಜನರ ನೀ ಕಾಣಿಸಿರುವೆ, ದೇವಾ. ದುಷ್ಟ ಜನರ ನೀ ಕಾಣಿಸಿರುವೆ, ಸುಜನ ಪಾಲಕ ದುಷ್ಟ ಶಿಕ್ಷಕ. ದುಷ್ಟ ಶಿಕ್ಷಕ ಸುಜನ ಪಾಲಕ ದುಷ್ಟ ಶಿಕ್ಷಕ, ಕರುಣಾಭರಣ ಪಾಲಿಸು ದೇವಾ. ಕರುಣಾಭರಣ ಪಾಲಿಸು ದೇವಾ. ಕಲಿಯ ಮಾಯೆ ಬಹುಮಾಯೆ, ದೇವಾ. ಮಹಾನುಭಾವ, ನಿನ್ನ ಮಹಿಮೆಯು ಎಂತಾದಪ್ಪ. ಸಜ್ಜನರನ್ನು ಪರಿಪಾಲನೆ ಮಾಡುತ್ತಿರುವೆ. ನಿನ್ನ ಮಾಯದ ರೂಪನ್ನು ತಿಳಿಯಲು ಯಾರಿಂದಲೂ ಸಾಧ್ಯವಿಲ್ಲ. ನಳದಮಯಂತಿಯವರ ಸತ್ಯವನ್ನು ಪ್ರಪಂಚಕ್ಕೆ ಪ್ರಕಾಶಗೊಳಿಸುತ್ತಿರುವೆಯಾ? ಪ್ರಕಾಶಗೊಳಿಸಲು ಈ ರೀತಿ ಅವರಿಗೆ ಕಷ್ಟ ಕೊಟ್ಟಿರುವೆಯಾ? ದೇವಾ, ಆಗಲಿ, ವಿಧಿ ನೇಮಕವು ಇದ್ದಂತೆ ಆಗಲಿ. ನಾನು ಹುಡುಕಿಕೊಂಡು ಹೋಗುವುದೇ ನನ್ನ ಕರ್ತವ್ಯವಾಗಿರುವುದು. ಇನ್ನು ಸಮೀಪದಲ್ಲಿ ಉಳಿದಿರುವುದು ಒಂದೇ ಸುಬೋವ್ ಪಟ್ಟಣ. ಅದನ್ನು ನೋಡಿಕೊಂಡು ಅನಂತರ ಪಟ್ಟಣಕ್ಕೆ ಹೋಗುತ್ತೇನೆ. ಶ್ರೀಗಳಿಗೆ ನಮಸ್ಕರಿಸುವೆನು. ತಾವು ಯಾರು? ನಾನು ವಿದರ್ಭ ದೇಶದ ಭೀಮರಾಜನ ಆಸ್ಥಾನದ ಪುರೋಹಿತನು. ನನ್ನನ್ನು ಸುದೇವನೆಂದು ಕರೆಯುವರು. ತಮ್ಮ ಪ್ರಯಾಣವು ಎಲ್ಲಿಗೆ ಸ್ವಾಮಿ? ಸುಭಾವ ನಗರಕ್ಕೆ ಹೋಗುತ್ತಿರುವನು. ರಾಜಮಾತೆಯವರು ಭೂರಿದಾನವನ್ನು ಏರ್ಪಡಿಸಿದ್ದಾರೆ.
ಹಾಗಾದರೆ ನಾನು ಸಹ ನಿಮ್ಮ ಜೊತೆಯಲ್ಲೇ ಬರುತ್ತೇನೆ. ಆಗಬಹುದು. ಬ್ರಾಹ್ಮಣೋತ್ತಮರಿಗೂ ವಂದಿಸುವೆನು. ಸರ್ವರು ಆಯಾ ಪೀಠವನ್ನು ಸ್ವೀಕರಿಸುವಂತರಾಗಿ. ಅಮ್ಮ ಶೈಲೇಂದ್ರಿ, ಅಮ್ಮ ಶೈಲೇಂದ್ರಿ, ಬ್ರಾಹ್ಮಣೋತ್ತಮರಿಗೆ ತಾಂಬೂಲದೊಡನೆ ಸಕಲ ಉಡುಗೊರೆಗಳನ್ನು ಕೊಡುವಂತಳಾಗು. ಪೂಜ್ಯರೇ, ತೆಗೆದುಕೊಳ್ಳಿರಿ ಪೂಜ್ಯರೇ. ಅಮ್ಮ, ನಾನು ವಿದರ್ಭ ದೇಶದ ಭೀಮರಾಜನ ಆಸ್ಥಾನದ ಪುರೋಹಿತನು. ನನ್ನನ್ನು ಸುದೇವನೆಂದು ಕರೆಯುವರು. ಅಮ್ಮ, ಈಕೆಯು ವಿದರ್ಭ ದೇಶದ ಭೀಮರಾಜನ ಪುತ್ರಿ ದಮಯಂತಿ ಅಲ್ಲವೇ? ನಿಸದ ಪುರಕ್ಕೆ ದೊರೆಯಾದ ನಳರಾಜಚಂದ್ರನ ಸತಿಯಲ್ಲವೇ? ಏನು ದಮಯಂತಿಯೇ? ಸುಕುಮಾರಿ, ಮೋಸವಾದಲ್ಲಮ್ಮ. ಅಮ್ಮ ತಾಯೇ, ಕಂದಮ್ಮ ನೀನೆಷ್ಟೋ ನೊಂದೆಯೋ ಅಡಾವಿಯೋ, ಕಂದಮ್ಮ ನೀನೆಷ್ಟೋ ನೊಂದೆಯೋ ಅಡಾವಿಯೋ, ಬಂದೈತೆ ಅಪಾಕೆತೆ ಚಂದಿರನಲ್ಲೇ ನೊಂದೆಯೋ. ಕಂದಮ್ಮ ನೀನೆಷ್ಟೋ ನೊಂದೆಯೋ ಅಡಾವಿಯೋ, ಕರುಣೆಯೇ ನಿನ್ನ ಬಿಟ್ಟು ರಮಣನೆಲ್ಲಿಗೆ ಹೋದ. ಕರುಣೆಯೇ ನಿನ್ನ ಬಿಟ್ಟು ರಮಣನೆಲ್ಲಿಗೆ ಹೋದ. ಅಯ್ಯೋ ನೀ ಮಾಜದೆ ಚಂದಿರನಲ್ಲೇ ನೊಂದೆಯೋ ಅಡಾವಿಯೋ, ನಮ್ಮ ನೀನೆಷ್ಟೋ ನೊಂದೆಯೋ ಅಡಾವಿಯೋ. ಅಮ್ಮ ದೇವಿ, ನಿನ್ನ ಗುರುತನ್ನು ತಿಳಿಯದೆ ಪಾಪಿಯಾದ ನಾನು ನಿನ್ನ ಕೈಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಸಿದಳಮ್ಮ. ಹೀಗಲಾದರೂ ಈ ಆಭರಣಗಳನ್ನು ಧರಿಸುವಂತಳಾಗಮ್ಮ, ಧರಿಸುವಂತಳ. ಅಮ್ಮ ಮಾತೆ, ನನ್ನ ಪುರುಷ ಆಭರಣ ಸಿಕ್ಕುವವರೆಗೂ ಈ ಆಭರಣಗಳು ಏತಕ್ಕಮ್ಮ? ಪಟ್ಟಣದಲ್ಲಿ ನಿಮ್ಮ ಮಾತಾ ಪಿತೃಗಳ ದುಃಖವನ್ನು 2 ನೇತ್ರಗಳಿಂದ ನೋಡಲಾರಮ್ಮ. ಹೊರಡಮ್ಮ ಬೇಗನೆ. ಮಹಾತ್ಮರೇ, ಮಾತೆಯವರ ಅಪ್ಪಣೆ ಇಲ್ಲದೆ ಬರಲು ಹೇಗೆ ಸಾಧ್ಯ? ಅಮ್ಮ ದೇವಿ, ನನ್ನ ಅಪ್ಪಣೆ ಏನು? ನಾನು ನಿನ್ನ ಜೊತೆಲೇ ಬರುತ್ತೇನೆ. ನಡೆ, ರಥಕ್ಕೆ ಸಿದ್ಧಳಾಗು. ಆಗಲಿ, ನಡೆಯಿರಿ ತಾಯಿ. ವಿಧಿಯಂ ಗೈಯಲು ಈ ದಾತ್ರಿಯೊಳ್ಳೆನ್ನ ಪ್ರೀತಿ ನಳರಾಜಚಂದ್ರನಂ ಆ ಚತಂಗಳಿಗೆ ಸೇರಿದರು, ಕ್ಷತಂಗಳಿಗೆ ಸೇರಿದರು, ನಕ್ಷತ್ರಗಳಿಗೂ ಸೇರಿದರು. ನಾಂ ಕಾಣೆನು ಕಟಕ ಅಯ್ಯೋ ದೈವವೇ, ನನ್ನ ಪುತ್ರಿಯು ನಳರಾಜಚಂದ್ರನು ತಿಂಗಳಿಗೆ ಸೇರಿದರು, ಅಥವಾ ನಕ್ಷತ್ರಗಳಿಗೂ ಸೇರಿದರು, ಅಥವಾ ಈ ಭೂಲೋಕವನ್ನು ಬಿಟ್ಟು ಪರಲೋಕಕ್ಕನಾದರೂ ಸೇರಿದರು. ನಾನು ಬೇರೆ ಕಾಣಲಿಲ್ಲ. ಈ ದುಃಖವನ್ನು ನಾನು ಹೇಗೆ ಸೈರಿಸಲಿ? ಯಾರದು? ಏನು
ನನ್ನ ಪುತ್ರಿ ಬಂದಳೇ ಬರಲಿ. ಜನಕನಿಗೆ ನಮಸ್ಕರಿಸುವೆನು. ಅಮ್ಮ ಪುತ್ರಿ ದಮಯಂತಿ, ನಿನಗೆ ಮಂಗಳವಾಗಲಿ, ಮೇಲಕ್ಕೆ ಹೇಳು. ಜನಕ, ಅಮ್ಮ ದಮಯಂತಿ, ನೀನು ನಿನ್ನ ಪತಿಯು ಬಹಳ ಶ್ರಮಪಟ್ಟಿರುವಿರಿ. ನಿನ್ನ ಪತಿಯು ಎಲ್ಲಿದ್ದಾರಮ್ಮ? ಜನಕ, ನನ್ನ ಪ್ರಿಯನು ನನ್ನನ್ನು ಕಾಡಿನಲ್ಲಿ ಬಿಟ್ಟು ಎಲ್ಲಿ ಹೊರಟು ಹೋದರು ಜನಕ. ಅಮ್ಮ ದಮಯಂತಿ, ಏನಗೈದಾನು ತನುಜೆ ಒನಕೆ ಈ ಪರಿ, ಏನಗೈದಾನು ತನುಜೆ. ಅಮ್ಮ ದಮಯಂತಿ, ಜನಕ, ಏನಗೈದಾನು ತನುಜೆ ಒನಕೆ ಈ ಪರಿ, ಏನಗೈದಾನು ವಿನಯು ಹವನು ತಾನೇ. ಅಮ್ಮ ದಮಯಂತಿ, ಜನಕ, ವಿನಯು ಹವನು ತಾನೇ ಸದಿಯ ಬಿಟ್ಟು ಪೋದೆನೋ, ಸದಿಯ ಬಿಟ್ಟು ಪೋದೆನೋ ಗುರಿಗೈದೆನೋ. ಮಾಧವೇಂತಿ, ಜನಕ, ಏನಗೈದಾನು ತನುಜೆ ಒನಕೆ ಈ ಪರಿ, ಏನಗೈದಾನು ತನುಜೆ. ಮಾಧವೇಂತಿ, ದುಃಖಿಸಬೇಡ. ಜನಕ, ಆ ನಳರಾಜನು ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಆತನಿಗೆ ಮನಸ್ಸೇಗಮ್ಮ ಬಂತು. ಅಯ್ಯೋ ನಳರಾಜಚಂದ್ರನೇ. ಜನಕ, ಅಮ್ಮ ದಮಯಂತಿ, ಬೇಡಿರಿ. ತಾತ ಲಾಲಿಸುನೆ ಮಾತಾ, ಜಾತಳಾಗುವೆ ನಾಣ್ಯತಕ್ಕೆ. ತಾತ ಲಾಲಿಸುನೆ ಮಾತಾ. ಅಮ್ಮ ದಮಯಂತಿ, ಜನಕ, ತಾತ ಲಾಲಿಸುನೆ ಮಾತಾ, ಜಾತಳಾಗುವೆ ನಾಯತಕ್ಕೆ. ತಾತ ಲಾಲಿಸುನೆ ಮಾತಾ. ಜನಕ, ದಮಯಂತಿ, ದುಃಖಿಸಬೇಡ. ರುಕ್ಮಣನೆಂಬವ ದೊರೆಯಲ್ಲೇ, ರುಕ್ಮಣನೆಂಬವ ದೊರೆಯಲ್ಲೇ ಬರೀದ ವಿಧ ಸೇವೆಯ ಗೈವರು. ಅಮ್ಮ ದಮಯಂತಿ, ಪ್ರಿಯ ವಿಧ ವಿಧ ಸೇವೆಯ ಗೈವರು. ತಾತ ಲಾಲಿಸು ನೀ ಮಾತಾ, ಜಾತಳಾಗುವೆ ನಾಯತಗೆ. ತಾತ ಲಾಲಿಸು ನೀ ಮಾತಾ. ಅಮ್ಮ ದಮಯಂತಿ, ದುಃಖಿಸಬೇಡ. ರುಕ್ಮಣ್ಣ ಶನಿದೇವರು ಮಾಡಿದ ಮಾಯವಿದು. ಜನಕ, ಅಮ್ಮ ದಮಯಂತಿ, ಶನಿದೇವ ಮಾಡಿದ ಮಾಯವಿದು. ಪತನವ ತಪ್ಪಿಸಿ ಗತಿ ಮರೆ ನಡೆಸಿದ, ಪತನವ ತಪ್ಪಿಸಿ ಗತಿ ಮರೆ ನಡೆಸ. ತಾತ ರಾಜಿಸು ನೀ ಮಾತಾ, ಜಾತಳಾಗುವೆ ನಾಯತಗೆ. ತಾತ ಲಾಲಿಸು ನೀ ಮಾತಾ. ಅಮ್ಮ ದಮಯಂತಿ, ಜನಕ, ನನ್ನ ಪ್ರಿಯನನ್ನು ಜರಿಯಬೇಡಿರಿ. ಇದೆಲ್ಲವೂ ಆ ಕಲಿಪುರುಷರ ಮಹಿಮೆಯು. ಅಮ್ಮ ದಮಯಂತಿ, ಈ ವಿಚಾರವು ನಿನಗೇಗಮ್ಮ ಗೊತ್ತಾಯಿತು? ಜನಕ, ಅರಣ್ಯದಲ್ಲಿ ಯಾರೋ ಓರ್ವ ಋಷೀಶ್ವರರು ಹೇಳಿದರು ಜನಕ. ಇನ್ನೇನು ಹೇಳಿದರಮ್ಮ? ತಂದೆ, ನನ್ನ ಪ್ರಿಯರಿಗೆ ವಿಕಾರ ರೂಪ ಬಂದು ಹೃತ್ಪರ್ಣನ ಪಟ್ಟಣದಲ್ಲಿ ಅಡಿಗೆ ಭಾವುಕರಾಗಿ ಸೇವೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ಜನಕ. ಅಮ್ಮ ಪುತ್ರಿ, ಮುಂದೆ ನಿನ್ನ ಗತಿ ಏನಮ್ಮ? ಜನಕ,
ಇದಕ್ಕೆ ಚಿಂತೆಯೇ? ಈ ದಮಯಂತಿಗೆ ಎರಡನೇ ಸ್ವಯಂವರ ಎಂದು ಪ್ರಸಿದ್ಧಪಡಿಸಿ ಸುದೇವರನ್ನು ರುತ್ಪರ್ಣನ ಪಟ್ಟಣಕ್ಕೆ ಕಳುಹಿಸಿದರೆ ನನ್ನ ಪ್ರಿಯನು ಅಲ್ಲಿಗೆ ಬಂದೇ ಬರುವರು. ಆಗ ನಮ್ಮ ಕಾರ್ಯವು ಕೈಗೂಡಿದಂತಾಗುವುದು ಜನಕ. ಒಳ್ಳೆ ಆಲೋಚನೆಯನ್ನೇ ಮಾಡಿದೆ ಅಮ್ಮ. ಸುದೇವರೇ, ನನ್ನ ಸುಕುಮಾರಿ ಹೇಳಿದ ಮಾತಿನಂತೆ ಋತ್ಪರ್ಣ ಪಟ್ಟಣದಲ್ಲಿ ನಳರಾಜ ಚಂದ್ರನು ಇದ್ದಾನೋ ಇಲ್ಲವೋ ಎಂಬುದನ್ನಾದರೂ ತಿಳಿದುಕೊಂಡು ಬನ್ನಿ. ಆಗಬಹುದು. ಪಾಪಿಯ ಭಾವಕ ರೂಪನು ಸೇವಿಸಿ ವಿಪರೀತವನ್ನು ನೋಡೆ. ಪಾಪಿಯ ಭಾವಕ ರೂಪನು ಸೇವಿಸಿ ವಿಪರೀತವನ್ನು ನೋಡೆ. ಏನೆಂಬಾಚರ್ಯ ಕಾದೆನೋ ನಾನು ಉಪಾಧಿ ತೀರಿದೆ. ಏನೆಂಬಾಚರ್ಯ ಕಾದೆನೋ ರೂಪನ ಭಾವಕ ವಿಪರೀತವನ್ನು ನೋಡೆ. ರೂಪನ ಭಾವಕ ವಿಪರೀತವನ್ನು ನೋಡೆ. ಏನೆಂಬಾಚರ್ಯ ಕಾದೆನೋ ನಾನು ಉಪಾಧಿ ತೀರಿದೆ. ಏನೆಂಬಾಚರ್ಯ ಕಾದೆನೋ ಏನೆಂಬಾಚರ್ಯ ಕಾದೆನೋ ಏನೆಂಬಾಚರ್ಯ ಕಾದೆನೋ. ಮಂತ್ರಿ, ನಮ್ಮ ಬಳಿಯಲ್ಲಿರುವ ಭಾವಕನ ವಿಚಾರವನ್ನು ನೋಡಿದರೆ ಒಂದು ಕಡೆ ನಗು ಬರುತ್ತಿದೆ, ಮತ್ತೊಂದು ಕಡೆ ಹೊಟ್ಟೆ ಉರಿತಿದೆ. ಆತನ ವಿಚಾರವನ್ನು ತಿಳಿಯದೆ ಸರಿಯಲ್ಲವೇ? ಹೌದು ಪ್ರಭು. ಸತಿಯ ಬಿಟ್ಟೆನು ವನದೊಳು ಸತಿಯೇನಾದಳು ಜಗದೊಳು ಅದೆಂತಾದಳು ಕಾಣೆನ ಕಟ. ಅಯ್ಯೋ ದಮಯಂತಿ, ಹತಾತಪಿ ಬಂದು ಬಾಳುವದಂ, ಹತಾತಪಿ ಬಂದು ಬಾಳುವದಂ. ಈ ಪತಿಯೊಳೋ ಅದೆಂತು ಬಾಳ್ಗಳು ಕಾಣೆನ ಕಟ. ಅಯ್ಯೋ ದೈವವೇ, ಕೈಡಿದ ಹೆಂಡತಿ ಓರ್ವಳನ್ನು ತುಂಬಿದ ಕಾಡಿನಲ್ಲಿ ಓರ್ವ ಹೆಂಡತಿಯನ್ನು ಬಿಟ್ಟು ಬಂದೆನಲ್ಲ. ನಿನ್ನನ್ನು ಆ ಕೆಟ್ಟ ಮೃಗಗಳೇ ತಿಂದು ಬಿಟ್ಟವೆ, ಅಥವಾ ತನ್ನ ಕೈಯಾರ ಪ್ರಾಣವನ್ನೇ ಕಳೆದುಕೊಂಡೆಯಾ, ಅಥವಾ ನಿನ್ನ ತವರು ಮನೆಯನ್ನು ಸೇರಿಕೊಂಡೆಯೋ ಕಾಣೆನಲ್ಲ. ಪ್ರಿಯೇ ದಮಯಂತಿ, ನಿನ್ನ ಮುಖವನ್ನು ತೋರಿಸು ದೇವಿ, ನಿನ್ನ ಮುಖವನ್ನು ತೋರಿಸು. ಮಂತ್ರಿ, ಯಾರವರು? ನಮ್ಮ ಬಳಿಯಲ್ಲಿರುವ ಭಾವುಕನಲ್ಲವೇ? ಮುಂಡಗಡ್ಡ, ಮಂತ್ರಿ, ಆ ಭಾವಕನನ್ನು ಕರೆದುಕೊಂಡು ಬಾ. ಆಗಬಹುದು. ಬನ್ನಿ. ಮಹಾರಾಜರಿಗೆ ನಮಸ್ಕರಿಸುವೆ. ಕುರಿಪಿ, ನಿನಗೆ ಹೆಂಡತಿಯ ದರ್ಶನವಾಗಲಿ ಬಾ. ಪ್ರಭು, ನಾನು ಅಂದರೇನು? ನನಗೆ ಹೆಂಡತಿ ಎಂದರೇನು? ಏಕೆ ನಿನಗೆ ಹೆಂಡರಿಲ್ಲವೇ? ಈ ಹಾಳಾದ ರೂಪಿಗೆ ಓರ್ವ ಖಂಡಿತವಾಗಿಯೂ ಇಲ್ಲ. ಹಾಗಾದ ಮೇಲೆ ಮತ್ತೆ ಮಲಗಿಕೊಂಡು ಅಯ್ಯೋ ಪ್ರಿಯಳೇ ಎಂದು ಚಾಡುತ್ತಿದೆಯಲ್ಲ. ಅಲ್ಲ ಪ್ರಭು, ಕೇಳು. ಒಬ್ಬ ದೊರೆಯು ತನ್ನ ಹೆಂಡತಿಯನ್ನು ಕಳೆದುಕೊಂಡು ತುಂಬಾ ವ್ಯಸನೆಯನ್ನು ಪಡುತ್ತಿದ್ದನು. ಅದನ್ನು ನಾನು ನೆನಪಿಸಿಕೊಂಡು ಈ ರೀತಿ ಮಾತನಾಡಿದನಷ್ಟೇ. ಹೋಗಲಿ, ಅಶ್ವಗಳ ವಿಚಾರದಲ್ಲಿ ಹೇಗೆ ಇಟ್ಟಿರುವೆ? ಅಶ್ವಗಳನ್ನು ಕ್ಷೇಮ ಬಲದಲ್ಲೇ ಇಟ್ಟಿರುವೆನು ಮಾತ್ರ. ಬಹಳ ಸಂತೋಷ, ನೀನು ಚೇತರಿಸಿಕೋ. ಆಗಬಹುದು. ಚಾರಕ, ಸಮಾಚಾರವೇನು? ಅವರನ್ನು ನಮ್ಮ ಸ್ಥಾನಕ್ಕೆ ಬರಮಾಡತಕ್ಕದ್ದು. ಪೂಜರಿಗೆ ನಮಸ್ಕರಿಸುವನು. ಮಹಾರಾಜ, ನಿನಗೆ ಮಂಗಳವಾಗಲಿ. ಪೂಜರೆ, ಈಗ ದಯಮಾಡಿಸಿ ಈ ಪೀಠವನ್ನು ಅಲಂಕರಿಸಿರಿ. ಆಗಬಹುದು. ಪೂಜರೆ, ತಾವು ಯಾರು?
ತಮ್ಮ ದೇಶವೇಬೋದು ಅದನ್ನು ತಿಳಿಯಿಸಿ. ಆಗಬಹುದು. ದೊರೆಯೇ ಎನ್ನ ಪರಿಯ ಕೇಳೈ ಅವರಿ ಲಾಲಿಸೈ. ದೊರೆಯೇ ಎನ್ನ ಪರಿಯ ಕೇಳೈ ಅವರಿ ಲಾಲಿಸೈ. ಇದರ್ಬ ನಾಳುವ ಭೀಮರಾಜನು, ಇದರ್ಬ ನಾಳುವ ಭೀಮರಾಜನು ಸುದೇವ ಬ್ರಾಹ್ಮಣ ಪರಿಯ ಕೇಳೈ. ಸುದೇವ ಬ್ರಾಹ್ಮಣ ಪರಿಯ ಕೇಳೈ. ದೊರೆಯೆಲ್ಲ ಪರಿಯ ಕೇಳೈ ಕುವರಿ ಲಾಲಿಸೈ. ನಿಸದಾ ಪುರವನಾಳುವಂತ, ನಿಸದಾ ಪುರವನಾಳುವಂತ ಕುಶಲವಲ್ಲು ನಿಸದ ಮುಖಿಯ. ಕುಶಲವಲ್ಲು ನಿಸದ ಮುಖಿಯ ಕರವ ನೀಡಿದು ಪಿಡಿದು ಮೋಸಗೈದನೋ. ದೊರೆಯೇ ಎಲ್ಲ ಪರಿಯ ಕೇಳೈ ಕುವರಿ ಲಾಲಿಸೈ. ರಾಜೇಂದ್ರ, ನಾನು ವಿದರ್ಭ ದೇಶದ ಭೀಮರಾಜನ ಆಸ್ಥಾನದ ಪುರೇತನು. ನನ್ನನ್ನು ಸುದೇವನೆಂದು ಕರೆಯುವರು. ನಮ್ಮ ದೊರೆಗೆ ಒಂದು ಕಾರ್ಯಾರ್ಥವಾಗಿ ನಿಮ್ಮ ಬಳಿಗೆ ಬಂದಿರುವನು. ನಿಮ್ಮ ದೊರೆಗೆ ನನ್ನಿಂದ ಏನಾಗಬೇಕು ಅದನ್ನು ತಿಳಿಯಿಸಿ. ಮತ್ಯಾವುದೂ ಇಲ್ಲ. ನಿಸದ ಪುರಕ್ಕೆ ದೊರೆಯಾದ ನಳರಾಜ ಚಂದ್ರನು ನಮ್ಮ ಪುತ್ರಿಯಾದ ದಮಯಂತಿಯನ್ನು ಲಗ್ನವಾಗಿ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ನಿದ್ರಿಸುತ್ತಿರುವ ಸಮೀಪದಲ್ಲಿ ಬಿಟ್ಟು ಹೋದನು. ಆದ್ದರಿಂದ ನಮ್ಮ ದೊರೆಯು ನಮ್ಮ ದಮಯಂತಿಗೆ ಭೀಮರಾಜನು ಎರಡನೇ ಲಗ್ನ ಮಾಡುತ್ತಿರುವನು. ಏನು ಪೂಜಾರಿ, ಸ್ತ್ರೀಯರಿಗೆ ಏಳನೇ ಲಗ್ನವೆಂಬುದನ್ನು ನಾನು ಎಲ್ಲೂ ಸಹ ಕೇಳುವಿಲ್ಲ, ಎಲ್ಲೂ ನೋಡುವಿಲ್ಲ. ಎಲ್ಲೋ ನಿಮ್ಮ ದೊರೆಗೆ ಹುಚ್ಚಿಡಿದಿರುವುದು ಅಷ್ಟೇ. ಅಲ್ಲ ಪ್ರಭು, ಕೇಳಿರಿ. ಪತಿಯು ಅನೇಕ ತಪ್ಪು ಮಾಡಿದ್ದಾಗಿಯೂ ಸತಿಯು ತನ್ನಲ್ಲಿ ಇಟ್ಟುಕೊಳ್ಳುವುದು ಧರ್ಮಶಾಸ್ತ್ರವಲ್ಲವೇ? ಅದನ್ನು ಬಿಟ್ಟು ಆ ಪಾಪಿ ನಳರಾಜನು ಹೀಗೆ ಮಾಡಿದನೆಂದು ತೊರೆಯುವ ಆ ನೀಚ ದಮಯಂತಿಯು ಮಹಾಪತಿವ್ರತೆಯಳೆ? ಇಲ್ಲ ಇಲ್ಲ, ದಮಯಂತಿಯು ಪತಿರೇವತೆಯಲ್ಲ ಅಂದು ಬಿಡೋಣ, ಆದರೆ ಪತಿಯ ಸೇವಕಳು ಅಲ್ಲ ಅಂದು ಬಿಡೋಣ. ಆದರೆ ಆತನು ಮಾಡಿದನಲ್ಲ, ಅದು ಸರಿಯೋ? ಆತನ ಪೂರ್ವ ಫಲವ ಏನೋ ಇರಬಹುದು. ಬಿಡಯ್ಯ ಬಿಡು, ಆತನ ಪೂರ್ವ ಫಲವನ್ನು ನೀನು ಕಂಡಿದ್ದೇನೆಯ? ಪೂಜಾರಿ, ಇದೇಕೆ ವಾದಬೇಕೆ ಬಿಡಿರಿ. ಈಗ ನಿಮ್ಮ ದೊರೆಗೆ ನನ್ನಿಂದ ಏನಾಗಬೇಕು ಅದನ್ನು ತಿಳಿಯಿಸಿ. ಮಹಾರಾಜ, ಈ ಲಗ್ನಕ್ಕೆ ತಾವು ಸಹ ದಯಮಾಡಬೇಕು. ಆಗಲಿ ಪೂಜಾರಿ, ನೀವು ಭೋಜನವನ್ನು ಮಾಡಿಕೊಂಡು ಹೊರಡಿರಿ, ನಾವು ನಾಳೆ ಬರುತ್ತೇವೆ. ಆಗಬಹುದು. ಇಲ್ಲೇ ಅಂತ್ಕೊಳ್ಳಿ. ಬಾವುಕ ಪ್ರಭು, ಬಾವುಕ, ವಿದರ್ಭಪುರಕ್ಕೆ ಸೂರ್ಯಾಸ್ತ ಸಮಯಕ್ಕೆ ಇಲ್ಲ, ವಿದರ್ಭಪುರಕ್ಕೆ ಹೋಗಲು ರಥಕ್ಕೆ ಹಸುಗಳನ್ನು ತಂದು ಜೋಡಿಸು. ಆಗಬಹುದು ಮಹಾಪ್ರಭು. ಏನು ಬಾವುಕ, ಸದವೇದಲ್ಲಿರುವ ವಿದರ್ಭಪುರಕ್ಕೆ ಸೂರ್ಯಾಸ್ತ ಸಮಯಕ್ಕೆ ಇವು ನಡೆಯುವುದು ಉಂಟೆ, ಇವು ಹೋಗುವುದು ಉಂಟೆ? ನಿನಗೆಲ್ಲ ಬುದ್ಧಿ ಕೆಟ್ಟು ಹೋಗಿದೆ. ಈ ಕುದುರೆಗಳನ್ನು ಬಿಟ್ಟು ಬೇರೆ ಕುದುರೆಗಳನ್ನು ತಂದು ಜೋಡಿಸು. ಪ್ರಭು, ವಿದರ್ಭಾಪುರಕ್ಕೆ ಸೂರ್ಯಾಸ್ತ ಸಮಯಕ್ಕೆ ಸರಿಯಾಗಿ ಹೋಗುತ್ತೇವೆ.
ಈ ಬಡ ಕುದುರೆಗಳು ಹೋಗುತ್ತೇವೆ ಇಲ್ಲವೋ ತಾವು ರಥಕ್ಕೆ ದಯ ಮಾಡಿಸಿದ್ರಲ್ಲವೇ ಅನಂತರ ತಿಳಿಯುವುದು. ಆಗಲಿ, ನಿನ್ನ ಚಮತ್ಕಾರವನ್ನು ನೋಡೇ ಬಿಡುತ್ತೇನೆ. ಹಾಗಾದ್ರೆ ರಥಕ್ಕೆ ದಯ ಮಾಡಿಸಿರಿ. ಸಾಕು ಸಾಕು. ಸಾಕು ಸಾಕು ವಸ್ತ್ರ ಇಟ್ಬಿಡಿ. ಹಿಡಿದು ನಿಲ್ಲಿಸು ಅಶ್ವವ, ನಡೆಲಿ ಬಿದ್ದ ವಸ್ತ್ರವ. ಹಿಡಿದು ನಿಲ್ಲಿಸು ಅಶ್ವವ, ನಡೆಲಿ ಬಿದ್ದ ವಸ್ತ್ರವ. ಒಡೆಯಲೇ ಹೋಗುತ್ತಿರುವ ತನಕ ಹಿಡಿದು ನಿಲ್ಲಿಸು ಅಶ್ವವ. ಒಡೆಯಲೇ ಹೋಗುತ್ತಿರುವ ತನಕ ಹಿಡಿದು ನಿಲ್ಲು ಅಶ್ವವ. ಹಿಡಿದು ನಿಲ್ಲಿಸು ಅಶ್ವವ, ನಡೆಲೆ ಬಿದ್ದ ವಸ್ತ್ರವ. ನಡೆಲೆ ಬಿದ್ದ ವಸ್ತ್ರವ. ನಿನ್ನ ಪರಿಯ ತಿಳಿಯದೆ ಸಣ್ಣ ಮಾತನಾಡಿದೆ. ನಿನ್ನ ಪರಿಯ ತಿಳಿಯದೆ ಸಣ್ಣ ಮಾತನಾಡಿದೆ. ವಿಡಂಬನಾದ ಕುತಬೆ ಬಣ್ಣಿಸಲು ಅಸದಳ. ವಿಡಂಬನಾದ ಕುತಬೆ ಬಣ್ಣಿಸಲು ಅಸದಳ. ಹಿಡಿದು ನಿಲ್ಲಿಸು ಅಶ್ವವ, ನಡೆಲೆ ಬಿದ್ದ ವಸ್ತ್ರವ. ನಡೆಲೆ ಬಿದ್ದ ವಸ್ತ್ರವ. ನಡೆಲೆ ಬಿದ್ದ ವಸ್ತ್ರವ. ಬಾವುಕ ಬಾವುಕ ಬಾವುಕ, ರಥವನ್ನು ನಿಲ್ಲಿಸು. ನನ್ನ ಕರವಸ್ತ್ರವೂ ಬಿದ್ದು ಹೋಯಿತು. ಪ್ರಭು, ನಿಮ್ಮ ಕರವಸ್ತ್ರವು ಇಲ್ಲಿಗೆ ಒಂದು ಯೋಜನೆಯಲ್ಲಿ ಬಿದ್ದಿದೆ. ನಿಮ್ಮ ಕರವಸ್ತ್ರವು ಇನ್ನೂ ದೊರೆಯುವುದಿಲ್ಲ. ಏನು? ಒಂದು ಮಾತನಾಡುವಷ್ಟರಲ್ಲಿ ಒಂದು ವೇಗದಲ್ಲಿ ರಥವನ್ನು ಓಡಿಸಿದೆಯಲ್ಲ. ನಿನ್ನ ಸಾಹಸಕ್ಕೆ, ನಿನ್ನ ಹಸ್ತಕ್ಕೆ ಮೆಚ್ಚಿರುವನು. ನನ್ನಲ್ಲಿ ಒಂದು ಇದ್ದೇ ಇರುವುದು, ಅದನ್ನು ತಿಳಿಸುತ್ತೇನೆ ಕೇಳು. ಪ್ರಭು, ತಮ್ಮಲ್ಲಿ ಅಂತಹ ವಿದ್ಯೆಯೂ ಯಾವುದಿರುವುದು ಅದನ್ನು ದಯವಿಟ್ಟು ತಿಳಿಸಬೇಕೆಂದು ಬಾವುಕ, ಬೇಡಿಕೊಳ್ಳುತ್ತೇನೆ. ಅದೋ ನೋಡು, ಅಲ್ಲಿ ಕಾಣುವ ತಾರಾ ವೃಕ್ಷಕ್ಕೆ ಬುಡ 1, ಕಾವಲು 7, ಕಾವಲು 1ಕ್ಕೆ 3 ಕಾವಲು, 3 ಕಾವಲು 1ಕ್ಕೆ 10,000 ಎಲೆಗಳು, ಒಂದು ಬುಡಕ್ಕೆ 700 ಬೇರುಗಳಿರ್ತವೆ. ಅದನ್ನು ಹೋಗಿ ನೀನು ಪರೀಕ್ಷಿಸಿಕೊಂಡು ಬಾ. ತಮ್ಮ ಅಪ್ಪಣೆಯಂತೆ ಆಗಲಿ. ಆಗಲಿ. ಈ ವೃಕ್ಷದ ವಿಚಾರವನ್ನು ನೋಡಿದರೆ ಬಹಳ ಅಪೂರ್ವವಾಗಿರುವುದಲ್ಲ. ಕಾವಲು ಒಂದಕ್ಕೆ 3 ಕಾವಲುಗಳು, 300 ಕಾವಲು 1ಕ್ಕೆ 10,000 ಎಲೆಗಳು, 10,000 ಎಲೆಗಳು ಒಂದು ಬುಡಕ್ಕೆ 700 ಬೇರುಗಳು ಸರಿಯಾಗಿರುವವಲ್ಲ. ಈ ಮಹಾಮಹಿಮನು ಯಾರಾಗಿರಬಹುದು? ತಾವು ಯಾರೆಂಬುದು ತಿಳಿಸಬೇಕೆಂದು ಬೇಡಿಕೊಳ್ಳುವೇನು ಪರಮಾತ್ಮ. ನಳರಾಜಚಂದ್ರ, ಹೆದರಬೇಡ, ನಾನೇ ಕಲಿಪುರುಷನು. ಪರಮಾತ್ಮ, ಕೊಂಡಾಡಿ ಬೇಡುವೆನು ನಯ್ಯನಾನ. ಕೊಂಡಾಡಿ ಬೇಡುವೆನು ನಯ್ಯನ. ಕಲಿ ಮಾತ್ಮನ, ಕಲಿ ಪುರುಷನ. ಕಲಿ ಮಹಾತ್ಮನ, ಕಲಿ ಪುರುಷನ. ಕೊಂಡಾಡಿ ಬೇಡುವೆನು ನಯ್ಯನ. ಆ ಪುರುಷ ಈ ಪುರುಷ ಎನ್ನ ಬೇಡಿರೋ. ಆ ಪುರುಷ ಈ ಪುರುಷ ಎನ್ನ ಬೇಡಿರೋ. ಅವತಾರ ಪುರುಷ ಎನ್ನ ಬೇಡಿರೋ. ಅವತಾರ ಪುರುಷ ಎನ್ನ ಬೇಡಿರೋ. ಕಲಿ ಮಾತ್ಮನೆನ್ನಿರೋ. ಕೊಂಡಾಡಿ ಬೇಡುವೆನು ನಯ್ಯನ. ಕಲಿ ಮಹಾತ್ಮನ, ಕಲಿ ಪುರುಷನ. ಕೊಂಡಾಡಿ ಬೇಡುವೆನು ನಯ್ಯನ. ದೇವ, ತಮ್ಮ ದರ್ಶನದಿಂದ ಧನ್ಯನಾದೆನು. ನಳರಾಜಚಂದ್ರ, ನಿಮ್ಮ ದಂಪತಿಗಳ ಸತ್ಯವೆನ್ನು ನೋಡಬೇಕೆಂದು ಈ ರೀತಿಯಾಗಿ ಪರೀಕ್ಷಿಸಿದೆನು. ಈ ರೀತಿಯಾಗಿ ಪರೀಕ್ಷಿಸಿದನೆಂದು ನನ್ನ ಮೇಲೆ ಕೋಪಿಸಬೇಡ.
ಈಗ ನಿನಗೇನು ಬೇಕು ವರವನ್ನು ಕೇಳು, ನಾನು ನಡೆಸಿಕೊಡುತ್ತೇನೆ. ಪರಮಾತ್ಮ, ನೀನು ಕೊಟ್ಟಿರುವ ಸುಖ ಸಾಮ್ರಾಜ್ಯದಲ್ಲೇ ಮುಳುಗಿಲು ಹಲವಾಡುತ್ತಲಿದ್ದೇನೆ ಪ್ರಭು. ಆದರೆ ಈ ರೂಢಿಯಲ್ಲಿ ನಿನ್ನ ಚರಿತ್ರೆಯನ್ನು ಯಾರು ಬರೆದು ಓದಿ ಕೇಳಿ ಪೂಜಿಸುತ್ತಾರ ಅಂತವರೇ ದುರಿತವಾದ ಕಷ್ಟವನ್ನು ಕೊಡುವುದಿಲ್ಲವೆಂದು ವರದಾನವನ್ನು ಮಾಡು ದೇವಾ, ಮಾಡು. ಇದು ಎತ್ಬಿಟ್ರಪ್ಪ ಇದು. ಮೆಚ್ಚಿದೆನು ನಿನ್ನಯ ಭಕ್ತಿಗೆ, ಮೆಚ್ಚಿದೆ ನಿನ್ನಯ ಭಕ್ತಿಗೆ, ಎಚ್ಚರದಿಂದ ಪೂಜಿಸುವವರ ಕಾಪಾಡುವೆನು ಜಗದೊಳಗೆ, ಇದು ಸತ್ಯ. ಪರಮಾತ್ಮ, ಶನಿದೇವ, ಕಾಪಾಡು ತಂದೆ, ಕಾಪಾಡು. ಶನಿದೇವರ ಪಾದಕ್ಕೆ ಗೋವಿಂದ, ಛಾಯಾಪುತ್ರನ ಪಾದಕ್ಕೆ ಗೋವಿಂದ, 9 ನವಗ್ರಹಗಳ ಪಾದಕ್ಕೆ ಗೋವಿಂದ, ರವಿ ನಂದನನ ಪಾದಕ್ಕೆ ಗೋವಿಂದ. ಪರಮಾತ್ಮ, ಕಾಪಾಡು ತಂದೆ, ಕಾಪಾಡು. ನಾನರಿಯೇ ನಿನ್ನ ಮಾಯಾ ದೇವ, ನಾನರಿಯೇ ನಿನ್ನ ಮಾಯಾ. ಪರಮಾತ್ಮ, ನಾನರಿಯೇ ನಿನ್ನ ಮಾಯಾ ದೇವ, ನಾನರಿಯೇ ನಿನ್ನ ಮಾಯಾ. ಓಂ ಶನಿಯ ಮಾದೇವ ಮಗಾನುಭಾವ, ನಾನರಿಯೇ ನಿನ್ನ ಮಾಯಾ. ಪರಮಾತ್ಮ, ಕೌರವರನು ಸೇರಿ ಕೌರವರ ಕುಲ ಕೊಂದೆ ದೇವಾ. ಶನಿದೇವ, ಪರಮಾತ್ಮ, ಕೌರವರನು ಸೇರಿ ಕೌರವರ ಕುಲ ಕೊಂದೆ, ಪಾಂಡವರನು ಸೇರಿ ಸ್ಥಿರಗೊಳಿಸಿದೆಯೋ ತಂದೆ. ಪಾಂಡವರನು ಸೇರಿ ಸ್ಥಿರಗೊಳಿಸಿದೆಯೋ ತಂದೆ. ಯಾರು ಬಲ್ಲವರಯ್ಯ ನಿನ್ನೆಯ ಮಹಿಮೆಯ, ಯಾರು ಬಲ್ಲವರಯ್ಯ ನಿನ್ನೆಯ ಮಹಿಮೆಯ, ನಾನರಿಯೇ ನಿನ್ನ ಮಾಯ ದೇವ, ನಾನರಿಯೇ ನಿನ್ನ ಮಾಯ. ಪರಮಾತ್ಮ, ನಳರಾಜನನು ಸೇರಿ ಎಳೆದಾಡಿಸಿದ ತಂದೆ ದೇವಾ. ಶನಿದೇವ, ಪರಮಾತ್ಮ, ನಳರಾಜನನು ಸೇರಿ ಎಳೆದಾಡಿಸಿದ ತಂದೆ, ಯಾರು ಬಲ್ಲವರಯ್ಯ ನಿಂದೆಯ ಮಹಿಮೆಯ. ಯಾರು ಬಲ್ಲವರಯ್ಯ ನಿಂದೆಯ ಮಹಿಮೆಯ,
ಬಲ್ಲವರೇ ಬಲ್ಲಾರು ನೀನೇಯ ಬಲ್ಲಾಗೆ. ಬಲ್ಲವರೇ ಬಲ್ಲಾರು ನೀನೇಯ ಮಹಿಮೆಯ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ. ಓಂ ಶನಿಯ ಮಹಾದೇವ ಮಗಾನುಭಾವ ನಾನರಿಯೇ ನಿನ್ನ ಮಾಯ ದೇವಾ. ಸತ್ಯ ರೋತನ ಸೇರಿ ಸತ್ಯವನ್ನೇ ಕೆಡಿಸಿದೆಯೋ ದೇವಾ. ಸಂದೇವಾ ಪರಮಾತ್ಮ. ಸತ್ಯ ರೋಧನ ಸೇರಿ ಸತ್ಯವನ್ನೇ ಕೆಡಿಸಿದೆಯೋ ಯಾರು ಬಲ್ಲವರಯ್ಯ ನಿನ್ನೆ ಮಹಿಮೆಯ. ಯಾರು ಬಲ್ಲವರಯ್ಯ ನಿನ್ನೆಯ ಮಹಿಮೆಯ. ಬಲ್ಲವರೇ ಬಲ್ಲಾರು ನಿನ್ನೆಯ ಮಹಿಮೆಯ. ಬಲ್ಲವರೇ ಬಲ್ಲಾರು ನಿನ್ನೆಯ ಮಹಿಮೆಯ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ. ಓಂ ಶನಿಯ ಮಹಾದೇವ ಮಗಾನುಭಾವ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ. ಗೋವಿಂದ ಗೋವಿಂದ ಗೋವಿಂದ. ಅವಿವೇಕಿಗಳನ್ ಬಿಡುವನೈ ಅವಿವೇಕಿಗಳನ್ ಬಿಡುವನೈ. ಇದು ಜಗದೊಳಗೆ ಸತ್ಯ. ಸತ್ಯಶೀಲ, ನೀನು ನಿನ್ನ ಸುಖ ದುಃಖಗಳಿಗೆ ವರವನ್ನು ಕೇಳದೆ ಅನ್ಯರ ಉಪಕಾರಕ್ಕಾಗಿ ಕೇಳಿದೆಯಲ್ಲ, ಮೆಚ್ಚಿದೆನು ನಿನ್ನಯ ಭಕ್ತಿಗೆ. ಕೇಳು, ಈ ರೂಢಿಯಲ್ಲಿ ಯಾರು ನನ್ನನ್ನು ಪೂಜಿಸುತ್ತಾರೋ ಅಂಥವರನ್ನು ಕಾಪಾಡುತ್ತೇನೆ. ಯಾರು ನನ್ನನ್ನು ದೂಷಿಸುತ್ತಾರೋ ಅಂಥವರಿಗೆ ಕಡು ಕಷ್ಟವನ್ನು ಕೊಡುತ್ತೇನೆ. ಇದು ಸತ್ಯ, ಸತ್ಯವೆಂದು ತಿಳಿಯಿರಿ. ಪರಮಾತ್ಮ ಪರಮಾತ್ಮ ಕಾಪಾಡು ತಂದೆ, ಕಾಪಾಡು. ಇಗೋ ಕರವನ್ನು ನೀಡು, ವರವನ್ನು ಕೊಡುತ್ತೇನೆ. ವರವನ್ನು ಕೊಟ್ಟಿದ್ದೇನೆ, ನೀನಿನ್ನು ಹೊರಡು.
ನಾನು ನಾನಾ ರೀತಿಯಾದ ಈ ತಾರಾವೃಕ್ಷದಲ್ಲೇ ವಾಸವಾಗಿರುತ್ತೇನೆ. ದೇವ, ನಿಮ್ಮ ದರ್ಶನದಿಂದ ಕೃತಾರ್ಥನಾದೆನು. ನಾನಿನ್ನು ಹೊರಡುತ್ತೇನೆ. ಜಯಶೀಲನಾಗಿ ಹೋಗಿ ಬಾ. ಆಗಬಹುದು ಪರಮಾತ್ಮ. ಆದರೆ ನಿನ್ನ ಅಸುಮದ ವಿಚಾರವನ್ನು ತಿಳಿಸೋ. ಪ್ರಭು, ತಿಳಿಸಬಹುದಾಗಿತ್ತು, ಸಾಯಂಕಾಲವಾಗುತ್ತಾ ಬಂದಿದೆ. ಆದ್ದರಿಂದ ನೀವು ರಥಕ್ಕೆ ಸಿದ್ಧವಾದರೆ ರಥವನ್ನು ಓಡಿಸುತ್ತೇನೆ. ಆಗಬಹುದು. ಜನಕ ಹಾಗೋ ಅಲ್ಲೇ ಬಂದೇ ಬಿಟ್ಟರು. ಸುದೇವರಿಗೆ ನಮಸ್ಕರಿಸು. ಭೀಮರಾಜ, ನಿನಗೆ ಮಂಗಳವಾಗಲಿ. ಸುದೇವರೇ, ಹೋದ ಕಾರ್ಯವು ಏನಾಯಿತು? ಭೀಮರಾಜ, ನಾನು ಋತ್ಪರ್ಣನ ಪಟ್ಟಣಕ್ಕೆ ಹೋಗಿದೆನು. ದಮಯಂತಿ ಹೇಳಿದಂತೆ ನಾನು ಪ್ರಶ್ನೆಯನ್ನು ಹಾಕಿದೆನು. ಆ ಓರ್ವ ವಿಕಾರಿನ ರೂಪಿನ ಮನುಜನು ಯಾವ ಯಾವ ಉತ್ತರವನ್ನು ಕೊಟ್ಟನು. ನಾನು ಸರಿಯಾದ ಉತ್ತರವನ್ನು ಕೊಟ್ಟನು. ಆದ್ದರಿಂದ ನಾಳೆ ಬರುತ್ತೇವೆ ಎಂದು ಹೇಳಿದರು. ಸರಿ, ತಾವು ಭೋಜನಕ್ಕೆ ದಯಮಾಡಿಸಿ. ಆಗಬಹುದು. ಹಾಗೋ ನನ್ನ ಪ್ರಿಯನು ಒಡೆಯುವ ರಥದ ಧ್ವನಿಯು ಎಷ್ಟು ಸಂಭ್ರಮದಿಂದ ಕೇಳಿ ಬರುತ್ತಿದೆ ನೋಡಿರಿ. ಸುಕುಮಾರಿ, ಹಾಗಾದರೆ ಅವನನ್ನು ಮರುಗೊಳಿಸಲು ಹೋಗುತ್ತೇನೆ. ನೀನು ಹೊರಡು. ಆಗಲಿ ಜನಕ. ಮಹಾರಾಜರಿಗೆ ನಮಸ್ಕರಿಸುವೆ. ಭೀಮರಾಜ, ನಿನಗೆ ಮಂಗಳವಾಗಲಿ. ತಾವು ಬಿಡಿದಿಗೆ ದಯಮಾಡಿಸಿ. ಆಗಬಹುದು. ಬಿಚ್ಚುಗಳೇ, ಈ ಮೈಕ್ ಸೆಟ್ ಬಿಚ್ಕೋಬೇಕಾಯ್ತು. ಬಿಚ್ಚುಗಳ ಏನು ಈ ದಿವಸ ಇಷ್ಟೊಂದು ಸಂಭ್ರಮ? ನನ್ನ ಪ್ರಿಯನು ಬಂದಿರುವಾಗ ಸಂಭ್ರಮವಲ್ಲದೆ ಮತ್ತೇನು ಸಖಿ? ಎಲ್ಲಿದ್ದಾರೆ? ನಮ್ಮ ಬಿಡದಿಯಲ್ಲಿ. ನಿಮ್ಮ ಮಾತನ್ನು ನಾನು ಹೇಗೆ ನಂಬಲಿ? ಸಖಿ, ನಿನಗೆ ನಂಬಿಕೆ ಇಲ್ಲದೆ ಇದ್ದರೆ ನೀನೇ ಹೋಗಿ ಪರೀಕ್ಷಿಸಿಕೊಂಡು ಬಾ. ಏನೆಂದು ವಿಚಾರವನ್ನು ತಿಳಿದುಕೊಂಡು ಬರಲಿ? ಮಕ್ಕಳನ್ನು ಅವರ ಬಳಿ ಕರೆದುಕೊಂಡು ಹೋಗಿ ಅವರ ಬಳಿ ಬಿಟ್ಟು ನಾನು ಹೋಗುತ್ತೇನೆ ಎಂದು ಹೇಳು. ಮರೆಯಲ್ಲಿ ನಿಂತು ವೀಕ್ಷಿಸು. ಅನಂತರ ಅವರು ಮಾಡಿರುವ ಭಕ್ಷ್ಯ ಭೋಜನಗಳಲ್ಲಿ ಕೊಂಚ ಪ್ರಸಾದವನ್ನು ತೆಗೆದುಕೊಂಡು ಬಾ. ಹಾಗೆಯೇ ಆಗಲಿ. ರಾಜೇಂದ್ರರಿಗೆ ನಮಸ್ಕರಿಸುವೆನು. ಯಾರೇ ಅವಳು? ಇಲ್ಲಿ ರಾಜನೂ ಇಲ್ಲ, ಭೋಜನೂ ಇಲ್ಲ. ನಾನು ಅಡಿಗೆ ಬಡೇ ಚಾರಕ. ತಮ್ಮಿಂದಲೇ ಒಂದು ಕಾರ್ಯವಿರುತ್ತದೆ. ಹಾಗಾದರೆ ನೀನು ಯಾರು? ನಾನೇ ದಮಯಂತಿಯ ಸಖಿ. ನಿನಗೂ ನಿನ್ನ ದಮಯಂತಿಗೂ ನನ್ನಿಂದ ಆಗಬೇಕಾದ ಕಾರ್ಯವು ಯಾವುದಿರುವುದು ಅದನ್ನು ತಿಳಿಸು. ಮಹಾರಾಜ, ತಾವು ಕೈ ಹಿಡಿದು ನಂಬಿದ ದಮಯಂತಿಯನ್ನು ಈ ರೀತಿ ಅರ್ಧದಲ್ಲೇ ಬಿಟ್ಟು ಹೋಗಬಹುದೇ? ಏನೇ ನಿನ್ನ ವಗ್ರಾಣೆ? ಅಗ್ರಣೆ ಆಗಿರುವುದಕ್ಕಲ್ಲವೇ ಈಗ ಜಾಗರಣೆ ಆಗಿರುವುದು? ದಮಯಂತಿ ಎಂಬೋಳು ಯಾರೇ? ಆಕೆಯನ್ನು ಬಿಟ್ಟು ಹೋದವರು ಯಾರೇ? ದಮಯಂತಿ ಎಂಬುವವಳೇ ತಮ್ಮ ಹೆಂಡತಿ. ಆಕೆಯನ್ನು ಬಿಟ್ಟು ಹೋದವರೇ ನಳರಾಜಚಂದ್ರರು. ಹಾಗಾದರೆ ಆಕೆಯು ಮಾಡಿದ ತಪ್ಪಾದರೂ ಯಾವುದು? ಅದು ನಳರಾಜನಿಗೆ ಗೊತ್ತು. ಅವನಲ್ಲಿಗೆ ಹೋಗಿ ಕೇಳಬೇಕು. ಕೇಳುವುದು ಹೇಳುವುದು ಹಾಗಿರಲಿ. ಹಾಗಾದರೆ ತಾವು ಯಾರು? ಇವುಗಳನ್ನು ಕೇಳುವುದಕ್ಕೆ ನೀನು ಯಾರು? ಮೊದಲು ಈ ಸ್ಥಳವನ್ನು ಬಿಟ್ಟು ಹೊರಡು. ವಿಚಾರವು ತಿಳಿದ ಮೇಲೆ ಹೊರಡುವುದು. ಪಾಪ ಬಹಳ ತಿಳಿದವಳು ಕಣೆ. ತಿಳಿದಕ್ಕೆ ಮತ್ತೆ ಕಳ್ಳನ ಹೆಂಡತಿ ಕಣಕ್ಕಿಳಿದಂತೆ ಮಾತನಾಡುತ್ತಿರುವುದು. ಏನೇ ಬೆಕ್ಕು ಹಾಲನ್ನು ಕುಡಿದಂತೆ ಮಾತನಾಡುತ್ತಿರುವೆಯಲ್ಲ? ಏ ಸಖಿ, ನಿನ್ನ ದಮಯಂತಿಗೂ ಹುಚ್ಚು ಹಿಡಿದಿದೆ ಅಷ್ಟೇ. ಹೌದು ಹೌದು, ತಮ್ಮ ಮೇಲಿನ ಹುಚ್ಚು ಅಷ್ಟೇ. ಅದಕ್ಕಿಂತಲೂ ದೊಡ್ಡ ಹುಚ್ಚು ಅರಣ್ಯದಲ್ಲಿ ಬಿಟ್ಟು ಹೋದ ನಳರಾಜನು ಪುನಃ ನಾಚಿಕೆ ಇಲ್ಲದೆ ಇಲ್ಲಿಗೆ ಬರುವನೇ? ನೀನೇ ಹೇಳು. ಇನ್ನು ಬರುವುದಲ್ಲ, ಆಗಲೇ ಬಂದು 3 ದಿನಗಳಾಗಿವೆ. ನೀನಾಡುವ ಮಾತು ನಳರಾಜನ ಭಾಗ್ಯಕ್ಕೆಯೋ ಅಥವಾ ನನ್ನ ಭಾಗ್ಯಕ್ಕೆಯೋ? ತಮ್ಮ ಭಾಗಕ್ಕೋಸ್ಕರ. ಹಾಗಾದರೆ ನಾನೇ ನಳರಾಜನು. ಇಲ್ಲ ಅಂದವರಾರು? ಈ ರೂಪು ಇಲ್ಲವೆಂದು ಹೇಳುವುದಿಲ್ಲವೇ? ನನ್ನ ರೂಪಿಗೆ ಇಲ್ಲವೆಂದು ಹೇಳುವುದಿಲ್ಲವೇ? ಆದರೇನು, ಕಾರ್ಯವು ಗೆಲ್ಲುವವರೆಗೂ ರೂಪನ್ನು ಬದಲಾಯಿಸಿಕೊಂಡಿರುತ್ತಾರೆ. ಆದರೆ ಪುರುಷರು ಒಬ್ಬರೇ ತಾನೇ. ಏನೇ ಬೆಕ್ಕು ಕಣ್ಣನ್ನು ಮುಚ್ಚಿಕೊಂಡು ಹಾಲನ್ನು ಕುಡಿದಂತೆ ಮಾತನಾಡುತ್ತಿರುವೆಯಲ್ಲ? ಹೌದು ಹೌದು, ಬಡಮಾತಿಯು ತಿಳಿದುಕೊಳ್ಳುವಳೆಂದು ಅದು ಸಹ ಮಾಡುತ್ತಿತ್ತಂತೆ. ಅದರ ಕಾರ್ಯ ತಾನೇ. ಏನೇ ಪುನಃ ಅದರಂತೆಯೂ ಬೆಕ್ಕು ಇದರಂತೆಯೂ
ನನ್ನ ಜೊತೆ ನಿನ್ನ ಜೊತೆಯಲ್ಲಿ ಮಾತನಾಡುವುದಕ್ಕೆ ಆಗುವುದಾದರೇನು? ಮೊದಲು ಈ ದಾರಿಯನ್ನು ಬಂದ ಮಾರ್ಗವನ್ನು ಹೊರಡು. ಹೋಗಲಿ, ಪುತ್ರರು ಬಂದಿರುವರು, ಕಳೆದುಕೊಳ್ಳಿ, ನಾನಿನ್ನು ಹೊರಡುತ್ತೇನೆ. ಆಗಬಹುದು. ಸುಕುಮಾರರೇ, ಬನ್ನಿರಿ, ನಿಮಗೆ ಸೊಗಸಾದ ತಿಂಡಿಯನ್ನು ಕೊಡುತ್ತೇನೆ. ಬನ್ನಿರಿ ಮಕ್ಕಳೇ, ಬನ್ನಿರಿ. ನಿಮಗೆ ದುಃಖ ಕಾರಣನಾದವನು ಈ ಪಾಪಿ ಜನ್ಮವೂ ಹಾಳಾಗಿ ಹೋಗಲಿ. ದುಃಖಿಸಬೇಡಿ, ನಿಮಗೆ ಸೊಗಸಾದ ತಿಂಡಿಗಳನ್ನು ಕೊಡುತ್ತೇನೆ. ಮತ್ತೇಕೆ ಬಂದಿರಿ? ನಿಮ್ಮ ತಂದೆಯೂ ಇಲ್ಲಿ ಇಲ್ಲವಲ್ಲ? ನಾಳೆ ಬಂದರೆ ತೋರಿಸುತ್ತೇನೆ. ಏನೇ ತಿಳಿದಿರುವುದು? ಮಕ್ಕಳು ತಮ್ಮವಲ್ಲಂದ ಮೇಲೆ ಈ ದುಃಖ ಏತಕ್ಕಾಗಿ ಮತ್ತೆ? ಕೇಳು, ಇಷ್ಟೇ ತಾನೇ ನೀನು ತಿಳಿದಿರುವುದು. ಇವರಂತೆ ನನಗೂ ಸಹ 2 ಮಕ್ಕಳಿರುವವು. ಅವುಗಳನ್ನು ನೋಡಿಕೊಂಡು ಬರೋಣವೆಂದರೆ ನಮ್ಮ ದೊರೆಯು ನನ್ನನ್ನು ಕಳುಹುವುದಿಲ್ಲ. ಆದ್ದರಿಂದ ಈ ಮಕ್ಕಳನ್ನು ನೋಡಿ ದುಃಖ ಬಂದಿತ್ತು ಅಷ್ಟೇ. ಈ ಮಕ್ಕಳಿಗೂ ನನಗೂ ಯಾವ ಸಂಬಂಧವೂ ಇಲ್ಲವಲ್ಲ. ಈಗಲೇ ಕರೆದುಕೊಂಡು ಹೊರಡಬೇಕಾದರೆ. ಹೋಗಲಿ, ತಾವು ಮಾಡಿರುವ ಭಕ್ಷ್ಯ ಭೋಜನಗಳ ಪೈಕಿಯಲ್ಲಿ ಕೊಂಚ ಪ್ರಸಾದವು ನಮ್ಮ ಮಹಾರಾಣಿಯವರಿಗೆ ಅಪ್ಪಣೆಯಾಗಬೇಕು. ಆಗಲಿ, ತೆಗೆದುಕೋ. ಪುನಃ ಬಂದಿಯೇ ಉಸಾರು. ಮಹಾರಾಣಿಯವರಿಗೆ ನಮಸ್ಕರಿಸುವೆನು. ಸಖಿ, ನಿನಗೆ ಮಂಗಳವಾಗಲಿ ಬಾ. ಹೋದ ಕಾರ್ಯವು ಏನಾಯಿತು? ಎಲ್ಲಿ ಪ್ರಸಾದವನ್ನು ಕೊಡು. ಇಗೋ, ತೆಗೆದುಕೊಳ್ಳಿ. ವಿಚಾರವೇನಾಯಿತು ಸಖಿ? ನಾನು ಹೋಗಿದ್ದೆನಮ್ಮ. ನಿಜವಾಗಿಯೂ ಅವರು ನಳರಾಜಚಂದ್ರರು. ನಾನು ಎಷ್ಟೇ ಶ್ರಮಪಟ್ಟು ವರ್ಮವನ್ನು ತೋರಿದಾಗಿಯೂ ಅವರು ವಿಚಾರವನ್ನೇ ತೋರಲಿಲ್ಲ. ಆದರೆ ಆ ಮಕ್ಕಳನ್ನು ನೋಡಿದ ಮೇಲೆ ಎಲ್ಲಿತ್ತಮ್ಮ ಆ ದುಃಖ? ನಾನು ಸಹ ಹತ್ತು ಬಿಟ್ಟೆನು. ಮಗು, ಅವರೇ ನಿಮ್ಮ ತಂದೆಯು. ಸುಕುಮಾರರೇ, ಅವರೇ ನಿಮ್ಮ ತಂದೆ. ರೂಪವು ಬದಲಾಯಿಸಿದೆ ಅಷ್ಟೇ. ಸುಕುಮಾರ, ಈಗ ಅದನ್ನು ಹೇಳುವ ಸಮಯವಲ್ಲ. ನಾಳೆ ಹೇಳುತ್ತೇನೆ. ಸಖಿ, ನನ್ನ ಪ್ರಿಯನು ಮಾಡಿರುವ ಈ ಪಾಕವನ್ನು ಭಕ್ಷಿಸೋಣ. ತೆಗೆದುಕೊಂಡು ಬಾ. ಮಕ್ಕಳೇ, ನೀವು ಸ್ವಲ್ಪ ತೆಗೆದುಕೊಳ್ಳಿ. ಸಖಿ, ನೀನು ಸಹ ತೆಗೆದುಕೋ. ಅದು ಎಷ್ಟೇ ಆದರೂ ನಳನ ನಳಪಾಕವಲ್ಲವೇ? ಹೌದು ಸಖಿ, ಹೌದು ಸಖಿ. ನಮ್ಮ ತಂದೆಯವರನ್ನು ಕರೆಯಿಸು. ಜನಕ. ಸುಕುಮಾರಿ, ನನ್ನನ್ನು ಕರೆಸಲು ಕಾರಣವೇನಮ್ಮ? ಜನಕ, ನನ್ನ ಪ್ರಿಯನು ಬಂದದ್ದು ಆಯಿತು, ನಾವು ಕರೆಸಿದ್ದು ಆಯಿತು. ನಮ್ಮ ಇರುವರನ್ನು ಸೇರಿಸಿ ರಾಜಿ ಮಾಡಬಾರದೆ? ಕರೆಸಿದ್ದೇನೆ. ಯಾರಲ್ಲಿ? ಋತ್ಪರ್ಣ ಬಳಿಯಲ್ಲಿರುವ ಬಾವುಕನನ್ನು ಕರೆದುಕೊಂಡು ಬನ್ನಿ. ಬಾವುಕ ಭೀಮರಾಜನು 7ನೇ ಸ್ವಯಂವರವೆಂದು ಕರೆಸಿದನು. ಇಲ್ಲಿ ನೋಡಿದರೆ ದೇಶಾಧಿಪತಿಗಳು ಯಾರೂ ಇಲ್ಲ, ಪಟ್ಟಣವಾದರೂ ಶೃಂಗಾರವಿಲ್ಲ. ಏನು ಮಾಡುವುದು? ವಿಚಾರವು ತಿಳಿಯದೆಲ್ಲ. ಪ್ರಭು, ಈ ದಿವಸ ನೋಡಿಕೊಂಡು ನಾಳೆ ನಮ್ಮ ಪಟ್ಟಣಕ್ಕೆ ಹೋದರೆ ಆಯಿತು. ಸುಮ್ಮನಿರಿ. ಚಾರಕ, ಸಮಾಚಾರವೇನು? ಬಾವುಕ, ವಿಚಾರವೇನು ತಿಳಿದುಕೊಂಡು ಬಾ. ಆಗಬಹುದು ಮಹಾಪ್ರಭು. ಮಹಾರಾಜರಿಗೆ ನಮಸ್ಕರಿಸುವೆನು. ಮಹಾತ್ಮರೇ, ಈ ಪೀಠವನ್ನು ಅಲಂಕರಿಸಿ. ಪ್ರಭು, ನಾನು ಒಂದರೇನು, ನನಗೆ ಈ ಪೀಠ ಒಂದರೇನು? ನಾನು ಈ ಕಷ್ಟದಿಂದ ನರಳುತ್ತಿರುವುದೇ ಸಾಕಾಗಿರುವುದು. ಮಹಾತ್ಮರೇ, ನಿಮಗೆ ಮರ್ಯಾದೆ ಬೇಡವೇ? ಇದರಂತೆ ನಾನು ತಿರುಕ, ಹರುಕ, ಪರದೇಶಿ, ಪರರ ಸೇವಕ. ಈತನ್ಯಾರೋ ಘನಮನುಜ. ನಿಮ್ಮಂಥ ರಾಜಾದಿ ರಾಜರೆಲ್ಲರೂ ತಾವು 2ನೇ ಸ್ವಯಂವರವೆಂದು ಕರೆಸಿದ್ದೇನು.
ತಮ್ಮ ಕಾರ್ಯವನ್ನು ತಿಳಿಸಿ ನಾನು ಹೋಗಬೇಕು, ಹೋಗುತ್ತೇನೆ. ಪ್ರಿಯ, ತಮ್ಮನ್ನು ಕರೆಸುವುದಕ್ಕೋಸ್ಕರವಾಗಿ ಈ ರೀತಿ ಎರಡನೇ ಸ್ವಯಂವರ ಎಂದು ಪ್ರಸಿದ್ಧಪಡಿಸಿದ್ದು. ನನ್ನನ್ನು ಮನ್ನಿಸಿ ಕಾಪಾಡಬೇಕು. ಏ ನಾರಿ, ನಿನಗೆ ಹುಚ್ಚು ಹಿಡಿದಿದೆ ಅಷ್ಟೇ. ನನಗೆ ಹುಚ್ಚು ಇಲ್ಲ, ಪೆಚ್ಚು ಇಲ್ಲ. ನಿಮ್ಮ ವಿಚಾರವನ್ನು ನಾನು ಚೆನ್ನಾಗಿ ಬಲ್ಲೆನು. ನಿನ್ನ ವಿಚಾರವು ನನಗೆ ನನ್ನ ವಿಚಾರವು ನಿನಗೆ ಎಂದಿಗೂ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾಗದೆ, ಎರಡನೇ ಸ್ವಯಂವರವೆಂದು ಗೊತ್ತಾಗದೇ ಇರಬಹುದು. ಏ ನಾರಿ, ಬಿಡುವುದಾರಿ, ನಾನು ಹೋಗುತ್ತೇನೆ. ಪ್ರಿಯ, ಈ ರೀತಿಯಾದ ಚತುರ್ರೂಪವಾದ ಮಾತುಗಳನ್ನಾಡಿ ನನ್ನನ್ನು ಕೊಲ್ಲಬೇಡಿ. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಿ. ಇಗೋ, ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲವಲ್ಲ. ಹಾಗಾದರೆ ನನ್ನ ಗತಿ? ಎರಡನೇ ಸ್ವಯಂವರವಾಗುವುದೇ ನಿನ್ನ ಗತಿ. ಅಯ್ಯ ನಳರಾಜಚಂದ್ರ, ಈ ರೀತಿ ಚತುರೂಪವಾದ ಮಾತುಗಳನ್ನಾಡಿ ನನ್ನನ್ನು ಕೊಲ್ಲಬೇಡಿ. ನಿಮ್ಮ ನಿಜ ರೂಪವನ್ನು ತೋರಿಸಿ ನನ್ನ ಅಪರಾಧವನ್ನು ಮನ್ನಿಸಿ. ನಾನು ಹುಟ್ಟಿದ್ದೇ ಇದೇ ರೂಪು. ಹಾಗಾದರೆ ಋತ್ಪರ್ಣನ ಪಟ್ಟಣದಲ್ಲಿ ಇದ್ದದ್ದು ತಾವಲ್ಲವೇ? ಕೇಳಂ ಅಡಿಕೆ ಬಾಣಸಿ ಪಟ್ಟಣಗಳಲ್ಲಿದ್ದಾನೆ. ನಾನು ಈಗ ತಾತ್ಕಾಲಿಕ ಅಷ್ಟೇ. ಹಾಗಾದರೆ ಕಾಯಂ ಅಡಿಗೆ ಬಾವುಡುಕನ ಪೆಸರೇನು? ಆತನ ಹೆಸರು ಪಾವುಕ. ತಮ್ಮ ಪೆಸರು? ನನ್ನ ಹೆಸರು ಬಾವುಕ. ತಾವು ಈ ರೀತಿ ಹೇಳಬೇಡಿ. ನೀನು ಈ ರೀತಿ ಕೇಳಬೇಡ. ನಾನು ಕೇಳುವುದಕ್ಕೂ ಒಂದು ಕಾರಣವಿದೆಯಲ್ಲ. ಅದು ಯಾವ ಕಾರಣ? ನಾನು ಹಿಂದೆ ನಿಮಗೆ ಅರಣ್ಯದಲ್ಲಿ ಕೊಟ್ಟ ಸೀರೆ ಸೆರಗು ನನ್ನದಲ್ಲವೇ? ಇದು ಕೂಡ ನನ್ನದಲ್ಲವಲ್ಲ. ಮತ್ಯಾರದು? ನಾನು ಬರುವಾಗ ಆ ಪಾವುಕ ಕೊಟ್ಟಿದ್ದು. ನಳರಾಜಚಂದ್ರ, ಈ ರೀತಿಯಾದ ಮಾತುಗಳನ್ನಾಡಿ ನನ್ನನ್ನು ಕೊಲ್ಲಬೇಡಿ. ಇದೋ ನಿಮ್ಮ ಪಾದಗಳಿಗೆ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಹಾಗೂ ನೋಡಿದೆಯಾ, ಪುನಃ ಪಾಪಿ ನಳನ ನಾಮಸ್ಮರಣೆಯನ್ನೇ ಮಾಡುತ್ತಿರುವೆಯಲ್ಲ. ಅದನ್ನು ಬಿಟ್ಟು ಎರಡನೇ ಸ್ವಯಂವರದ ಕಾಲದಲ್ಲಿ ರಾಜಾದಿರಾಜನಾಗಿಯೂ ಧೀರನಾಗಿಯೂ ಸೂರನಾಗಿಯೂ ಇರುವಂತ ಒಬ್ಬ ರಾಜನನ್ನು ಕೈ ಹಿಡಿದರೆ ಆಯಿತು. ಇಷ್ಟಕ್ಕೇಕೆ ಚಿಂತೆಯೇ? ಪ್ರಿಯ, ಇದೋ ನಿಮ್ಮ ಪಾದಚರಣೆಗಳಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೇನೆ. ಛೇ ನೀಚೆ ಹೆಂಗಸೆ, ನನ್ನ ಚರಣದಲ್ಲಿ ಬಿದ್ದು ಹೇಗೆ ನಿನ್ನ ಪ್ರಾಣವನ್ನು ಬಿಡುವೆ? ನಿನ್ನ ಪಾಪಕ್ಕೆ ನಾನು ಅರ್ಚಕನಲ್ಲ. ನಿಮ್ಮ ಪುರುಷರ ಬುದ್ಧಿ ಶಕ್ತಿಗಳನ್ನು ಹೋಗಲಾಡಿಸಿ ನರಕಕ್ಕೆ ಈಡು ಮಾಡುವ ನಿನ್ನಂತ ಶ್ರೀ ಜನ್ಮವನ್ನು ಈ ಅಗ್ನೇಶ್ವರಲ್ಲಿ ಅರ್ಪಿಸಿ ಬಿಡು. ಜನಕ, ಹೇಳು ನೀನು. ಜನಕ, ಪತಿಗೆ ಆಜ್ಞೆಗೆ ಅನುಸಾರವಾಗಿ ಅಗ್ನಿಕುಂಡವು ಸಿದ್ಧವಾಗಲಿ. ಪುತ್ರಿ ದಮಯಂತಿ. ಜನಕ, ನಾನು ನಿಮ್ಮ ಪುತ್ರಿಯಾಗಿಯೂ ನಳರಾಜಚಂದ್ರನ ಸತಿಯಾಗಿಯೂ ಇದ್ದ ಪಕ್ಷದಲ್ಲಿ ಈ ಅಗ್ನಿಯು ನನ್ನನ್ನು ಜಯಿಸಲಿ, ಇಲ್ಲವಾದರೆ ನನ್ನನ್ನು ದಹಿಸಿ ಬಿಡಲಿ. ಪುತ್ರಿ, ನಿನ್ನ ಮಾತಿನಂತೆ ಅಗ್ನಿಕೊಂಡವೂ ಸಿದ್ಧವಾಗಲಿ. ಅಯ್ಯೋ ಮಕ್ಕಳೇ, ಇಂದಿಗೆ ನಿನ್ನ ಋಣವು ತೀರಿತೆ. ಆಹಾ ದೈವವೇ, ಮುಂದೇನು ಗತಿ? ನಳರಾಜಚಂದ್ರ, ಮಹಾಪ್ರತಿರತಿ ಶಿರೋಮಣಿಯಾದ ದಮಯಂತಿಯನ್ನು ಅಗ್ನೇಶ್ವರನು ದಹಿಸಲಾರನು. ಊರಗಪತಿಯು ಕೊಟ್ಟಿರುವ ಏಕಕನಕ ವಸ್ತ್ರವು ಸರ್ವರನ್ನು ಪ್ರಕಾಶಗೊಳಿಸಿ ನಿನ್ನ ರೂಪವನ್ನು ಧರಿಸುವುದು. ದಮಯಂತಿಯನ್ನು ಮನ್ನಿಸಿ ನಿನ್ನ ಪುತ್ರರನ್ನು ಸಂತ್ರಯಿಸು. ದೇವ, ತಮ್ಮಪ್ಪಣೆಯಂತೆ ಆಗಲಿ. ನಳರಾಜಚಂದ್ರ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದನು. ನಿನಗೆ ಬೇಕಾದ ವರಗಳನ್ನು ಕೇಳು, ನಾನು ನಡೆಸಿಕೊಡುತ್ತೇನೆ. ದೇವ, ನೀನು ಕೊಟ್ಟಿರುವ ಸುಖ ಸಾಮ್ರಾಜ್ಯವು ಇಷ್ಟೇ ಸಾಕು. ಪುನಃ ನನಗೆ ಬೇಡ. ನಿನ್ನ ಪಾದ ಚರಣ ಸೇವೆಯೂ ಕೊಟ್ಟು ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಪರಮಾತ್ಮ. ಸತ್ಯಶೀಲ,
ಇನ್ನು ಕೆಲ ಕಾಲ ರಾಜ್ಯಭಾರವನ್ನು ನಡೆಸು. ಅನಂತರ ನಿನಗೆ ಮೋಕ್ಷವನ್ನು ಕೊಡುತ್ತೇನೆ. ಪುನಃ ಪುಷ್ಕರಣೆ ಜೋಜನಾಡಿ ನಿನ್ನ ರಾಜ್ಯವನ್ನು ಗೆದ್ದು ಸುಖವಾಗಿ ರಾಜ್ಯಭಾರವನ್ನು ನಡೆಸು. ಪರಮಾತ್ಮ ತಮ್ಮ ಅಪ್ಪಣೆಯಂತೆ ಆಗಲಿ. ಜಯಶೀಲನಾಗಿ ಹೋಗಿವ. ನಾದೆ ನಾನು ಜಗದೊಳ್ಳು ಸರಿ ಸಮನ್ಯಾರಿಹರೈ ಧೀರನಾದೆ ನಾನು ಜಗದೊಳ್ಳು ಸರಿ ಸಮನ್ಯಾರಿಹರೈ ಈಗ ಹಾಡಿ ನೋಡು. ಹಿಂದೆ ನೋಡಿದ್ದು ಸಾಲದೆ ಈಗ ನೋಡು. ಹೀಗೆ ಹಾಡುವುದಕ್ಕೂ ನೋಡುವುದಕ್ಕೂ ಕಲಿಪುರುಷರ ಅಪ್ಪಣೆ ಆಗಬೇಕಲ್ಲ. ಕಲಿಪುರುಷನ ಅಪ್ಪಣೆಗೆ ಬದಲಾಗಿ ಯಮನ ಅಪ್ಪಣೆಯು ಬಂದು ಒದಗಿರುವುದು. ಸುಮ್ಮನೆ ದುತ್ಯವನ್ನಾಡು. ಆಡಲ್ ಕೂಡದಿದ್ದೊಡೆ ಆಡಲ್ ಕೂಡದಿದ್ದೊಡೆ ನೀ ಮುಡಿ ಮುಡಿಯೊಳ್ ಗಡಿಗೆದರಿಸಿದರೆ ನಾನ್ ಅಂಜುವೆನ್ ಜಗದೊಳ್ ಆಡಲ್ ಕೂಡದಿದ್ದೊಡೆ ಪುಷ್ಕರ ರಾಜ ಆಡಲ್ ಕೂಡದಿದ್ದೊಡೆ ನೀ ಮಾಡು ನನ್ನೊಡನೆ ವಿದ್ಯೆವಂ ಸೆದಬಡೆಯುವೆ ಕ್ಷಣದೋ ಕಾಡು ಹರಟೆಯ ಒಡೆಯುವೆ ಕಾಡು ಹರಟೆಯ ಒಡೆಯುವೆ ಸದಬಡೆಯುವೆನು ನಿನ್ನನು ನಾ ಕ್ಷಣ ದೋ ಏನು ನನ್ನನ್ನು ಸೆದೆಬಡಿವೆಯ? ಕಲಿಪುರುಷರ ಅಪ್ಪಣೆ ಇಲ್ಲದೆ ಯುದ್ಧವನ್ನು ಮಾಡಲಾರೆ, ಆಡುವುದಿಲ್ಲ. ಹಾಗಾದರೆ ಈ ಖಡ್ಗದ ಸಾಹಸವನ್ನು ನೋಡು. ನಳರಾಜ ಚಂದ್ರ, ಯುದ್ಧ ಬೇಡ. ನಿನ್ನ ರಾಜ್ಯವನ್ನು ನಿನಗೆ ಮರಳಿ ಕೊಡುವೆನು. ಪುಷ್ಕರ, ಇಷ್ಟು ಹೊತ್ತು ಏಕೆ ಕಾಡು ಹರಟೆಯನ್ನು ನೋಡಿಯುತ್ತಿದ್ದೆ? ನಳರಾಜ ಚಂದ್ರ, ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳೆ. ಪುಷ್ಕರ, ನನ್ನ ಪೂರ್ವ ಫಲಕ್ಕೆ ನೀನು ಹೊಣೆಯಲ್ಲ. ಈಗ ನೀನು ನನ್ನ ಅಧಿಕಾರಕ್ಕೆ ಹೊರಡು. ಅಪ್ಪಣೆ. ಯಾರಲ್ಲಿ? ವಿದರ್ಭಾಪುರಕ್ಕೆ ಹೋಗಿ ಸುಕುಮಾರನು ಕರೆದುಕೊಂಡು ಬನ್ನಿರಿ. ನಾರಾಯಣ ನಾರಾಯಣ. ವಶಿಷ್ಠ ಮಹರ್ಷಿಗಳಿಗೆ ನಮಸ್ಕರಿಸುವೆನು. ನಳರಾಜಚಂದ್ರ, ನನಗೆ ಬಹಳ ಸಂತೋಷವಾಯಿತು. ಗುರುದೇವ, ತಾವು ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು. ದೇವ, ತಾವು ಹಿಂದೆ ಅರಣ್ಯದಲ್ಲಿ ಮಾಡಿದ ಆಶೀರ್ವಾದದಿಂದ ಬಂದ ಕಷ್ಟಗಳನ್ನು ಅನುಭವಿಸಿ ಈಗ ನನ್ನ ರಾಜ್ಯವನ್ನು ಗೆದ್ದಿರುವೆನು. ಸತ್ಯಶೀಲ, ನನಗೆ ಬಹಳ ಸಂತೋಷವಾಯಿತು. ನಿನ್ನ ಸತಿಸುತರನ್ನು ಕರೆಯಿಸು. ನಿನಗೆ ಪಟ್ಟಾಭಿಷೇಕವನ್ನು ಮಾಡಬೇಕು. ಮಾಡಿ ಹೊರಡುವೆನು. ಅಪ್ಪಣೆ ಗುರುದೇವ. ಯಾರಲ್ಲಿ? ವಿದರ್ಭಾಪುರಕ್ಕೆ ಹೋಗಿ
ಪುರುಷರನ್ನು ಕರೆದುಕೊಂಡು ಬನ್ನಿರಿ. ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವ 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 ಪ್ರಿಯ ತುಳಸಿ ಪೂಜಿಪ ಪರಮಾತ್ಮ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡು ದೇವ ಪರಮಾತ್ಮ ಭಕ್ತೋದ್ಧಾರಕ ಮುಕ್ತಿ ನೀಡು ದೇವ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವ 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 ಕರುಣಾಪರಣನೆ ದುರಿತ ನೀಲಭರಣೆ ಪರಮಾತ್ಮ ಕರುಣಾಪರಣನೆ ಗುರಿತ ನೀಲಭರಣೆ ಲೋಕೋದ್ಧಾರಕನೇ ಛಾಯಾ ಕುಮಾರ ಲೋಕೋದ್ಧಾರಕನೇ ಛಾಯಾ ಕುಮಾರ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವ 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 ಶನಿದೇವರ ಪಾದಕ್ಕೆ ಗೋವಿಂದ ರವಿ ನಂದನ ಪಾದಕ್ಕೆ ಗೋವಿಂದ ತುಳಸಿ ಪೂಜಿಪನ ಪಾದಕ್ಕೆ ಗೋವಿಂದ ಕರ್ಪೂರ ಪ್ರಿಯನ ಪಾದಕ್ಕೆ ಗೋವಿಂದ ಛಾಯಾ ಕುಮಾರನ ಪಾದಕ್ಕೆ ಗೋವಿಂದ ಸೂರ್ಯ ಸುತನ ಪಾದಕ್ಕೆ ಗೋವಿಂದ 9 ನವಗ್ರಹಗಳ ಪಾದಕ್ಕೆ ಗೋವಿಂದ ಹರ ರಮರ ಪಾರ್ವತಿ ಪದೇ ಭಕ್ತ ಮಂಡಲಿಗೆ ನಾಟಕ ಮಂಡಲಿಗೆ ಜಯ ಜಯ ಶಂಕರ ಜಯ ಸರ್ವಾಕರ ಜಯ ಜಯ ಶಂಕರ ಜಯ ಗೌರೀವರ ಜಯ ಜಯ ಶಂಕರ ಜಯ ಗೌರೀವರ ಸದಾ ಸುಖವನ ದೇವ ಸದಾ ಸುಖವನ ಸೇವ ಮಾನವನೇ ನಮಿಸುವೆವು ಮಾನವನೇ ನಮಿಸುವೆವು ಸದಾ ಸುಖವನ್ನು ದೇವ ಸದಾ ಸುಖವನ್ನು ಕರುಣಿಸು ದೇವ ಜಯ ಜಯ
ಪಾದಕ್ಕೆ ಗೋವಿಂದ